ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. 5 ದಿನದಿಂದ ಕಾಣಿಸ್ತಾ ಇಲ್ಲ, ಕಾಣೆ ಆಗ್ಬಿಟ್ಟಿದ್ದೀನಿ, ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾನೆ ಫ್ರೆಂಡ್ಸ್. ನೀವು ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲ ಫ್ರೆಂಡ್ಸ್, ಆರೋಗ್ಯ ಸಮಸ್ಯೆಯಿಂದ ಮುಳುಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ಫ್ರೆಂಡ್ಸ್. ನನಗೆ ಅದು ಹೇಳೋದಲ್ಲ ಫ್ರೆಂಡ್ಸ್, ನನಗೆ ಫುಲ್ಲು ಮಳೆ ಬಿದ್ರೆ ಈ ಥರ ಆಗ್ತಿತ್ತು ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೆ ಲೇಡೀಸ್ ಪ್ರಾಬ್ಲಮ್ಗಳ ಅಯ್ಯೋ ದೇವ್ರೆ ಎಲ್ಲ ಒಟ್ಟಿಗೆ ಹಾಕೊಂಡು 5 ದಿನ ರುಬ್ಬು ಬಿಟ್ಟಾಕ್ಬಿಡ್ತು ಬಾಡಿ. ನನಗಂತೂ 5 ದಿನದಿಂದ ಶಿವ ಹೆಂಗ್ ನೋಡ್ಕೊಂತ ಅಂತಂದ್ರೆ ನನ್ನನ್ನು ಒಳ್ಳೆ ಇದು ರವಿಚಂದ್ರನ್ ಅವ್ರದ್ದು, ರಮ್ಯಕೃಷ್ಣ ಅವ್ರದ್ದು ಮಂಗಲ್ಯಂ ತಂತು ನಾನೇನೋ ಫಿಲಮ್ ಇಲ್ವ ಫ್ರೆಂಡ್ಸ್, ಅದರಲ್ಲಿ ರವಿಚಂದ್ರನ್ ಅವ್ರಿಗೆ ಏನೋ ಏಟಾದಾಗ ರಮ್ಯಕೃಷ್ಣ ಅವ್ರು ನೋಡ್ಕೋತಾರಲ್ಲ ಆ ಥರ ನೋಡ್ಕೋತು ನನ್ನ. ಚಿನ್ನದಂತ ಹುಡುಗ ಅಂದ್ರೆ ಅಷ್ಟು ಡೀಪಾಗಿ ನೋಡ್ಕೊಂಡಕ್ ಹೋಗಿಲ್ಲ ಅಂದ್ರೂ ಮನೆ ಬಗಲ್ ಗುಡಿಸ್ಕೊಡೋದು, ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡೋದು, ಟೀ ಕಾಫಿ ಮಾಡ್ಕೊಡೋದು, ಈ ಥರ ಎಲ್ಲ ನೋಡ್ಕೋತಾಯಿತ್ತು. ಬೆಳಗ್ಗೆ ಎದ್ದೆ, ಹಿಂಗಿದ್ರಾಗಲ್ಲ, ನಾನು ಹುಷಾರ್ ತಪ್ಪಿದ್ರು ನಾನು ಸೂಪರ್ ವುಮೆನ್ ಅಂತ ತೋರಿಸ್ಕೊಂಡು ನಾನು ಸ್ಟ್ರಾಂಗ್ ಆಗಿರ್ಬೇಕು ಇನ್ಮೇಲೆ ಅಂದ್ಬಿಟ್ಟು ಅಪ್ಪಿ ನಾನು ಸರಿಯೋದೆ, ನಾನು ಇನ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಕೋತೀನಿ ಅಂದ ತಕ್ಷಣ ಗಂಡ ಬಾಯ ನೋಡ್ರಿ, ಬಾಗಿಲು ಗುಡಿಸಿಲ್ಲ, ಪಾತ್ರೆ ತೊಳೆದಿಲ್ಲ, ಮನೆ ಗುಡಿಸಿಲ್ಲ, ಏನು ಮಾಡಿಲ್ಲ. ಹಿಂಗಿರ್ತೈತೆ ನನ್ನ ಗಂಡನ ಹತ್ರ. ಅದಕ್ಕೆ ನಾನೇ ಎದ್ದಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನಾನ್ ಸ್ಟಾಪ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೆ. ತುಂಬ ದಿನ ಟಾಮನ್ ಮಿಸ್ ಮಾಡ್ಕೊಂಡಲ್ಲ ಫ್ರೆಂಡ್ಸ್, ಅವ್ನಿಗೊಂದು ಹಾಯ್ ಬಾಯ್ ಹೇಳ್ಬಿಟ್ಟು ಬರುವ. ಹಲೋ ಟಾಮ್ಸಿ, ನನ್ನ ಮನೆ ಬಾಗಿಲು ಗುಡಿಸ್ಬೇಕು ಅಂದ್ರೆ ಇಲ್ಲಿ ಬಂದ್ಬಿಡ್ತಾನೆ ಫ್ರೆಂಡ್ಸ್ ಅವನು. ಹಾಯ್ ಹೇಳೋ ಎಲ್ಲರಿಗೂ. ನಾನೇನೋ ಹುಷಾರ್ ತಪ್ಪಿ ವಿಡಿಯೋ ಮಾಡ್ದಿರ ಮನಿಕೊಂಡಿದ್ದೆ, ನೀನಾದ್ರೂ ವಿಡಿಯೋ ಮಾಡ್ಬೇಕು ತಾನೇರೋ. ಇನ್ಮೇಲೆ ನಿನಗೆ ಬೇರೆ ಮೊಬೈಲ್ ಕೊಡಿಸ್ತೀನಿ, ಟಾಮು ಟಾಕ್ಸ್ ಅಂತ ಹೊಸ ಚಾನಲ್ ಸ್ಟಾರ್ಟ್ ಮಾಡು. ಫೋರ್ಸ್ ಕೊಡೋದ್ರಲ್ಲೇನು ಕಮ್ಮಿ ಇಲ್ಲ. ಓಕೆ, ಸಿಗ್ತೀನಿ ಆಮೇಲೆ. ಇಲ್ಲ ಹೋಗಲ್ಲ, ಕೆಲಸ ಐತೆ ನನಗೆ, ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಸೋಮವಾರ ಅಂದ್ರೆ ನಾನು ಪೂಜೆಯಲ್ಲಿ ಮುಳುಗೋಗ್ತಾ ಇದ್ದೆ, ಆದರೆ ಇವತ್ತು ಪೂಜೆ ಇಲ್ಲ ನಂದು. ಶಿವ ಹೊರಗಡೆ ಹೋಗೈತೆ ಫ್ರೆಂಡ್ಸ್. ಹೋಗಿ ಬರೋ ಗ್ಯಾಪಲ್ಲಿ ಒಂದು ಸಣ್ಣ ವಾಕಿಂಗ್ ಮಾಡ್ಬೇಕು ನಾನು. ಇನ್ಮೇಲೆ ನಾನು ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಎದ್ದ ತಕ್ಷಣ ಸುಮ್ಮನೆ ಅದು ಇದು ಆಳುಮುಳು ತಿನ್ಬಿಟ್ಟು ತೆಪ್ಪಗೆ ಬಿತ್ಕೊಳ್ಳೋದು, ಮನೆ ಕೆಲಸ ಅಂತ. ನಾನು ಒಂದು 5 ದಿನದಲ್ಲಿ ನನಗೆ ಜ್ಞಾನೋದರ 5 ದಿನದಲ್ಲಿ ನನಗೆ ಜ್ಞಾನೋದರ ಅಲ್ಲ 5 ದಿನದಲ್ಲಿ ನನಗೆ ಜ್ಞಾನೋದಯ ಆಯಿತು. ನನ್ನ ಹೆಲ್ತ್ ನನಗೆ ತುಂಬ ಮುಖ್ಯ ಅಂತ ಗೊತ್ತಾಯಿತು. ಹಾಗಾಗಿ ಲೆಟ್ಸ್ ಗೋ ವಾಕಿಂಗ್ ಫ್ರೆಂಡ್ಸ್. ಜಸ್ಟ್ 5 ಮಿನಿಟ್ಸ್ ವಾಕಿಂಗ್ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ನಾನು 5 ದಿನ ಮಲಗಿ ಎದ್ದೊಳೋ ಗ್ಯಾಪಲ್ಲಿ ಒಂದು ಬೆಳೆಗಳೇ ಬೆಳೆದ್ಬಿಟ್ಟೈತೆ. ದಾಳಂಬಿ, ಕುಂಬಳಕಾಯಿ, ಇದೊಂದು ಬೀನ್ಸು, ಹುರುಳಿಕಾಯಿ, ಕನಕಾಂಬ್ರ, ಇಲ್ಲೊಂದು ಕುಂಬಳಕಾಯೋ ಹೀರೆಕಾಯೋ ಯಾವುದೋ ಒಂದು ಕಾಯಿ, ಇಲ್ಲಿ ಮೆಣಸಿನ್ಕಾಯಿ. ಇದೆಲ್ಲ ನಾನು ಹಾಕ್ಲಿಲ್ಲ, ಸಿಪ್ಪೆಲ್ಲ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡು ಬೆಳ್ಕೊಂಡೈತೆ. ಅದೇ ನಾನು ಇಂಟ್ರೆಸ್ಟ್ ತಗೊಂಡು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ, ನನ್ನ ಪ್ರೀತಿನೂ ಮಿಕ್ಸ್ ಮಾಡಿ ಹಾಕ್ತೀನಿ ಬೆಳೀಲಿ ಅಂದ್ಬಿಟ್ಟು. ಬೆಳೆಯಲ್ಲ ಅವಾಗ, ಹಿಂಗೆ ಬೇಕಾಗ್ಬಿಟ್ಟು ಬೆಳಿತವೆ. ಬರೋ ವಾಕಿಂಗ್ ಹೋಗೋಣ. ಇನ್ಮೇಲೆ ನಾನು ಬಂದಿರೋದು ನೀನಾದ್ರೂ ಕರ್ಕೊಂಡು ಬಾಟ ಬೆಳಗ್ಗೆ ಹೋದ್ ವಾಕಿಂಗ್ಗೆ. ನನ್ನ ಹೆಲ್ತ್ ಹೆಂಗೆ ಖರಾಬ್ ಆಗಿತ್ತು ನೋಡಿದೆ ತಾನೆ. ಅವ್ನು ಮಾತಾಡ್ಸಲ್ಲ ಫ್ರೆಂಡ್ಸ್. 5 ದಿನ ಅವ್ನ ಜವಾಬ್ದಾರಿ ಪೂರ್ತಿ ಶಿವಗೆ ಕೊಟ್ಬಿಟ್ಟಿದ್ದೆ, ಊಟ ಕೊಡೋದು ಅವನಿಗೆ ಎಲ್ಲನೂ. ಪಾಪ ವಾಕಿಂಗ್ ಮಾಡೋಕೆ ಇಷ್ಟೊಂದು ಒಳ್ಳೆ ಜಾಗ ಐತೆ, ಆದರೂ ಮಾಡಲ್ಲ ನಾನು. ಮನೆ ಕೆಲಸ ಅದು ಇದು ಕಸ ಕಡ್ಡಿ ಅನ್ಕೊಂಡು. ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಆಗ್ಬಿಟ್ರಪ್ಪ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾವು ಬಂದಿರೋದು ವಾಕಿಂಗ್ಗೆ, ರನ್ನಿಂಗ್ ಅಲ್ಲ. ಉಪ್ಪಿನಕಾಯಿಗೆ ಈ ವೀಕಲ್ಲಿ ಮತ್ತೊಮ್ಮೆ ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಉಪ್ಪಿನಕಾಯಿ ಖಾಲಿ ಆಗ್ತಾ ಬಂದ್ಬಿಟ್ಟೈತೆ. ತಮ್ಮ ಇಲ್ದಿಗೆ ಲಾಸ್ಟು ಬಾ. ಕೇಳುವುದಕ್ಕೂ ಸಮಯವಲ್ಲ. ಇಷ್ಟ ತನಕ ದೊಡ್ಡ ವೇದಾಂತಿ ಥರ ಹೇಳಿದೆ ಫ್ರೆಂಡ್ಸ್. ಏನೇ ಕೆಲಸ ಇದ್ರೆ ನನಗೆ ಆರೋಗ್ಯ ಮುಖ್ಯ, ಹಂಗೆ ಅಂತ. ಇವಾಗ ಅನಿಸುತ್ತೆ ಹಿಂಗೆ ಬಂದು ಹಿಂಗೆ ಹೋಗೋ ಗ್ಯಾಪಲ್ಲಿ ಇಷ್ಟೊತ್ತು ಮನೆ ಬಾಗಿಲು ಗುಡಿಸ್ತಾ ಇದ್ನೆ, ಇಷ್ಟೊತ್ತು ಸ್ಟವ್ ಕ್ಲೀನ್ ಮಾಡ್ತಾ ಇದ್ನೆ, ಇಷ್ಟೊತ್ತು ಬಿಸಿನೀರು ಕಾಯಿಸ್ತಾ ಇದ್ನೆ. ಎಲ್ಲ ಹಿಂಗಿರ್ತೈತೆ ನಮ್ಮ ಹೆಣ್ಮಕ್ಳು ತಲೆ. ಅದಕ್ಕೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಬರೋದು. ಟಾಮ್ಲಿ ನಾನು ಹೋಗ್ತಾ ಇದ್ದೀನಿ. ಅವನಷ್ಟೇ ಫ್ರೆಂಡ್ಸ್, ಅಲ್ಲಿ ಯಾರು ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಸೇರ್ಕೋತಾನೆ. ಶಿವ ಹೊರಗಡೆ ಹೋಗೈತೆ, ಬರೋಷ್ಟರಲ್ಲಿ ಒಂದು ಸ್ವಲ್ಪ ಅದು ಇದು ಮಾಡ್ತಾ ಇರ್ತೀನಿ. ಟಿಫನ್ದು ಒಂದು ಸ್ವಲ್ಪ ಚಿಂತೆ ಆಗೈತೆ ಇವತ್ತು. ತಲೆ ಕೆಡ್ಸ್ಕೊಳ್ತೀರಾ? ಯಾವ ಗ್ಯಾಪಲ್ಲಿ ಬಂದು ಎದುರಿಸ್ತಾನೆ ನನಗೆ. ನೀನು ಸಂದಿಗೊಂದಿಲ್ಲ ನುಕ್ಕೋ ಬಂದು. ಅವನು ಅಷ್ಟು ಫಾಸ್ಟಾಗಿ ನನಗೆ ಎದುರಿಸ್ಕೊಂಡು ಓಡ್ ಬರೋಕ್ಕೆ ಕಾರಣ ಶಿವ ಫ್ರೆಂಡ್ಸ್. ಅಲ್ಲಿ ಗೇಟ್ ಹತ್ರ ಅವ್ನು ಇಲ್ಲೆಲ್ಲ ಮೂಲೆಯಲ್ಲಿ ಇರ್ತಾನೆ ಫ್ರೆಂಡ್ಸ್. ಶಿವ ಗೇಟ್ ಹತ್ರ ಬರೋದು, ಗಾಡಿ ಸೌಂಡು ನನಗೆ ಕೇಳಿಸಲ್ಲ, ಎಷ್ಟು ಫಾಸ್ಟಾಗಿ ಕೇಳಿಸ್ಕೊಂಡು ಬರ್ತಾನೆ. ಅವನು ಯಾವುದೋ ಜನ್ಮದಲ್ಲಿ CBI ಆಗಿದ್ದ ಫ್ರೆಂಡ್ಸ್, ಅಷ್ಟು ಚುರುಕಾಗ ಅವನು. ಇಲ್ಲ ಪೊಲೀಸ್ ಡಾಗ್ ಆಗಿದ್ದ ಓದ್ ಜನ್ಮದಲ್ಲಿ. ಗಂಡು ಎಂದರೆ ಗಂಡು ಭೂಪತಿ. ಆಫ್ಟರ್ ಲಾಂಗ್ ಟೈಮ್ ಗಂಡಪ್ಪ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಗಂಡಪ್ಪ. ಎಲ್ಲ ಹೋಗ್ಬಿಟ್ಟು ಬೆಳಗ್ಗೆ ತಿಂಡಿ. ಈಗ 5 ದಿನದಿಂದ ಆಪಲ್ಲು ಅದು ಇದು ಫ್ರೂಟ್ಸ್ ಅಲ್ಲಿ ಇದ್ದಿದ್ದು ಸಡನ್ ಆಗಿ ಹುಷಾರಾಗಿದ್ದೀನಿ ಅಂದ ತಕ್ಷಣ ಜಂಕ್ ಫ್ರೂಟ್ಗೆ ಜಂಪ್ ಫ್ರೆಂಡ್ಸ್. ಇಲ್ಲ ಫ್ರೆಂಡ್, ಚಿಪ್ಸ್ ಒಂದೇ, ಇದರಲ್ಲಿ ಏನೋ ಒಂದು ಮಾಡಬೇಕು ಅದಕ್ಕೆ. ತಿರುಪತಿ ಟಿಫನ್ಗೆ ಏನಾದರೂ ಐಡಿಯಾ ಕೊಡಪ್ಪಿ, ನಂಗೆ ತಲೆ ಓಡ್ತಾ ಇಲ್ಲ. 5 ದಿನ ನಾನು ಅಡುಗೆಗಳೇ ಮರ್ತೋಗಿದ್ದೀನಿ. 5 ದಿನ ಕೋಮಾಗ ಹೋದಂಗೆ ಆಗ್ತೈತೆ. ಚಿತ್ರಾನ್ನ ಆಗಲ್ಲ ನಮ್ಮ ಮನೇಲಿ, ಗಂಜಿ ಚಿತ್ರಾನ್ನ ಆಗ್ತಿದೆ. ಗಂಜಿ ಅನ್ನ ಫ್ರೆಂಡ್. ಫ್ರೆಂಡ್ಸ್, ನಾನು ಒಂದು ಟಿಪ್ ನೋಡಿಕೊಂಡೆ.
ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟಿಪ್ ನೋಡ್ಕೊಂಡು ಏನಪ್ಪಿ ಅದನ್ನ ಫಾಲೋ ಮಾಡ್ತೀನಿ. ಅನ್ನ ಏನೇ ಮಾಡಿದ್ರು ಗಂಜಿ ಗಂಜಿ ಆಗ್ತೈತಂದ್ರೆ ಅನ್ನ ಬೇಯಕ್ಕೆ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ, 1-2 ಡ್ರಾಪ್ ಲೆಮನ್, ನಿಂಬೆಹಣ್ಣು ರಸ ಬಿಟ್ರೆ ಅನ್ನ ಉದುರುದ್ರಾಗ್ತೈತೆ. ಆ ಪ್ರಯೋಗ ನಾನು ಇವತ್ತು ಮಾಡ್ಲೇಬೇಕು ಫ್ರೆಂಡ್ಸ್, ಅದ್ರಲ್ಲಿ ಸಕ್ಸಸ್ ಆಗ್ಲೇಬೇಕು. ಇದು ನೀರೆಲ್ಲ ಚಿಮ್ಸಿದೆ ಫ್ರೆಂಡ್ಸ್. ಮೊದಲು ಸ್ಟವ್ ಕ್ಲೀನ್ ಮಾಡ್ಕೊಂಡು ಟೀ ಕಾಫಿ ಮಾಡ್ತೀನಿ. ನಮ್ಗೆ ತಿರುಪತಿಯಿಂದ ಹಾಲ್ ಬಂದಿದೆ ಫ್ರೆಂಡ್ಸ್. ನನ್ ಮನೆ ಆಯ್ತು ಅಂದ್ರೆ ಡೈರಿಯಿಂದಾನೆ ಬಂದೈತೆ. ತಿರುಪತಿ ಅಂತ ಶಾರ್ಟೇಜ್ ಬಿಟ್ಟಾಗಿಟ್ಟಾರೆ. ನಂದಿನಿ, ತಿರುಪತಿ, ದೊಡ್ಲ ಏನೇನೋ ಹಾಲುಗಳವೆ. ಹಸು ಹಾಲು ಇರೋ ಲೆಕ್ಕ. ಹಸು ಅಂತ ಹೆಸರು ಇರ್ಬೇಕು. ಕೌ ಮಿಲ್ಕ್ ಅಂತ ಹೆಸರು. ದೊಡ್ಲ, ತಿರುಪತಿ ಅವ್ರಿಗೆ ಇಷ್ಟ ಬಂದಿದ್ದ ಹೆಸರು ಇಟ್ಕೋತಾರೆ. ಇದಕ್ಕೆ ಹಸುಗೆ ನ್ಯಾಯ ಸಿಗ್ಲೇಬೇಕು. ಏರಟಾಮ್ಸಿ ತಿಂಡಿ ಕವರ್ ನೋಡ್ಬಿಟ್ರಂದ್ರೆ ಮುಗಿತವನು. ರೆಡ್ ಲೇಬಲ್ ಫ್ರೆಂಡ್ಸ್. ನಮ್ಮ ಮನೆ ಅಂತೂ ಫ್ರೆಂಡ್ಸ್ ವಿಕಾರ ವಿಚಿತ್ರ. ಒಂದು ಅಮೆಝಾನ್ ಫಾರೆಸ್ಟ್, ಒಂದು ನಾಗವಲ್ಲಿ ಹೌಸ್, ಎಲ್ಲ ಮಿಕ್ಸು. 5 ದಿನ ಮನೆ ಕ್ಲೀನ್ ಮಾಡ್ಲಿಲ್ಲ ಫ್ರೆಂಡ್ಸ್. ಶೆಲ್ಫ್ ಒಂದೇ ಕ್ಲೀನ್ ಮಾಡ್ಕೊಂಡಿದ್ದು. ಇದೇನು ಫ್ರಿಡ್ಜ್ ಮೇಲೆ ಮಿನಿ ಸ್ಟೋರೇ ಮಾಡಿಕ್ಕೈತೆ. ಇದು ಶಿವ ತೊಳೆದಿರೋ ಪಾತ್ರೆಗಳು. ನೆನ್ನೆ ಚಿಕನ್ ಫ್ರೈ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿಂದ್ಬಿಟ್ಟು ಅಳ್ದು ಉಳಿದಿರೋ ತರಕಾರಿ ಎಲ್ಲ ಇಲ್ಲಿಟ್ಟೈತೆ. ಆಪಲ್ ಫ್ರೆಂಡ್ಸ್ ನನಗೆ ತಂದು ಕೊಟ್ಟಿದ್ದು ಹುಷಾರಿಲ್ಲ ಅಂದ್ಬಿಟ್ಟು. ಇದು ಇವಾಗ ತಂದಿರೋದು. ಇಲ್ಲಿ ಒಂದು ಬಿದ್ದವನೇ. ಮನೆಯೆಲ್ಲ ಚಿತ್ರ ವಿಚಿತ್ರ. ಡ್ರೆಸ್ಸಿಂಗ್ ಟೇಬಲ್ ಅಂತೂ ಭಯಂಕರ. ಅಪ್ಪಿ ನಂಗೊಂದು ಡ್ರೆಸ್ಸಿಂಗ್ ಟೇಬಲ್ ತಂದು ಕೊಡಪ್ಪಿ. ನೋಡಲ್ಲಿ ಎಷ್ಟು ಗಲೀಜಾಗೈತೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಡ್ರೆಸ್ಸಿಂಗ್ ಟೇಬಲ್ ಒಂದು ಪ್ಲೀಸ್. ಸರ್ಪ್ರೈಸ್ ಗಿಫ್ಟ್ ಆಗಿ ತಂದು ಕೊಡು. ತಂದು ಕೊಡ್ತಾನೆ ಇವನು. 1 ಪ್ಯಾಕ್ ಬಿಸ್ಕೆಟ್ ಕೊಟ್ರೆ ಸಾಕು ಅವ್ನು ಕಾಯ್ತಾವನೆ. ಟೀ 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 ನೋಡಿ. ನೀನ್ ಕುಡಿತೀ? ಬೇಡ, ನಿನ್ ಡಯಟಲ್ಲಿ ಇದೆಯಾ? ಡೈಲಿ ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಲೈಟಾಗಿ ಬೆಳಗ್ಗೆ ಬೋರ್ ಅನ್ನಿಸ್ದಾಗ, ಡೇ ಸ್ಟಾರ್ಟ್ ಆಗಕ್ಕೆ ಕಷ್ಟ ಅನಿಸ್ದಾಗ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಳಗ್ಗೆ ತಕ್ಷಣ ಹೊಟ್ಟೆ ಹಸಿತಿದೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ಟೀ ಕಾಫಿ ಬ್ರೆಡ್ ಒಂದು ಚಿಕ್ಕ ಪೀಸ್ ಅವ್ನು ಕೊಟ್ಬಿಡಪ್ಪಿ. ಅಷ್ಟೇ ಲಾಸ್ಟು. ಬಿಸ್ಕೆಟ್ ಆರು ತಿನ್ಬೋದು, ಬ್ರೆಡ್ಗಳು ಜಾಸ್ತಿ ತಿನ್ಬಾರ್ದು ತಾಮು. ಚೆನ್ನಾಯ್ತಾ ಬನ್ನು? ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಒಂದು ಬಿನ್ಗೆ ನೀರು ತಂದ್ಕೊಟ್ಟಿದ್ದಕ್ಕೆ ಅಡುಗೆಗೆ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್ ಫ್ರೆಂಡ್ಸ್. ನಾನು ಅಕ್ಕಿನೇ ಒಟ್ಟಿಗೆ ತೊಳೆದಿಕ್ತೀನಿ ಫ್ರೆಂಡ್ಸ್. ಯಾವಾಗಲೂ ಅನ್ನ ಮಾಡಬೇಕಾದ್ರು ನೋಡೋಣ. ಇವತ್ತು ಈ ಟಿಪ್ ಯೂಸ್ ಮಾಡ್ತೀನಿ. ಅನ್ನ ಉದುರುದ್ರಾಗ್ತೈತೇನೋ. 1 ಸ್ಪೂನ್ ಎಣ್ಣೆ ಹಾಕ್ಬೇಕಂತೆ. 4 ಡ್ರಾಪ್ ಹಾಕುವ. ಇನ್ನೂ ಉದುರುದ್ರಾಗ್ತೈತೆ ಅನ್ನ. 4-5 ಡ್ರಾಪ್ ನಿಂಬೆ ರಸ, ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ನೋಡೋಣ ಫ್ರೆಂಡ್ಸ್ ಅನ್ನ ಉದುರುದ್ರಾಗ್ತೈತೋ ಇಲ್ಲ ಈ ಟಿಪ್ಪಿಂದ ಅಂದ್ಬಿಟ್ಟು. ಬಿಸಿನೀರು ಕಾಯಿಸ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ತೊಳ್ಬಿಟ್ಟು ಮಾಡಿದ್ರು ಸೇಮ್ ಫ್ರೆಂಡ್ಸ್. ಹೆಂಗೆಂಗೋ ನನ್ನ ತಲೆಯಲ್ಲಿರೋ ಬ್ರೈನಲ್ಲಿರೋ ಎಲ್ಲ ಐಡಿಯಾನು ಉಪಯೋಗಿಸ್ಬಿಟ್ಟೆ. ಇದು ಅಕ್ಕಿನೇ ಬೆಳೆದಿರೋದೇ ಗಂಜಿ ಅಕ್ಕಿ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ತರಕಾರಿ ತಂದೈತೆ. ಅದೆಲ್ಲ ಕಸ ತುಂಬಿಟ್ಟಿದೆ. ಮತ್ತು ಬೇಳೆಗಳೆಲ್ಲ ತರಿಸ್ಬಿಟ್ಟು ಜೋಡಿಸ್ಕೊಂಡೆ. ನೆನ್ನೆ ತರಕಾರಿ ಒಂದು ಜೋಡಿಸ್ಕೊಂಡು ಶಿವಾಗೆ ತರಕಾರಿ ನೋಡ್ತೀನಿ ಫ್ರೆಂಡ್ಸ್. ಏನೈತೆ ತರಕಾರಿ ನೋಡಿಕೊಂಡು ತರಕಾರಿ ಎಲ್ಲ ಒಳ್ಳೆ ತರಕಾರಿನೇ. ಚಿತ್ರಾನ್ನಕ್ಕೆ ಬೇಕಾಗಿರೋ ತರಕಾರಿಗಳು ಇದ್ರಂದ್ರೆ ವೆಜ್ ಚಿತ್ರಾನ್ನ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ತರಕಾರಿ ಚಿತ್ರಾನ್ನ ಮಾಡ್ತೀನಲ್ಲ, ಎಷ್ಟು ದಿನ ಆಯಿತು ತಿಂದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅದ್ ಮಾಡ್ತೀನಿ. ಇಲ್ಲ ಅಂದ್ರೆ ಮಾಮೂಲಿ ಈರುಳ್ಳಿ ಚಿತ್ರಾನ್ನ ಮಾಡ್ತೀನಿ. ಈ ತರಕಾರಿ ತಂದ್ಬಿಟ್ಟು ಫ್ರೆಂಡ್ಸ್ ನಾನು ಎಕ್ಸೈಟ್ ಆಗ್ಬಿಟ್ಟು ನೋಡ್ 120 ರೂಪಾಯಿಗೆ ಎಷ್ಟು ತರಕಾರಿ ತಂದಿದ್ದೀನಿ ಅಂತಾಯ್ತು. ನಾನು ಉಸಿರೇ ಇಲ್ಲ ಎದೊಳಕ್ಕೆ. ನಾಳೆ ನೋಡ್ತೀನಿ ಇರೋದೆ ನೋಡ್ಬಾ. ಅಷ್ಟು ಎಕ್ಸೈಟ್ ಆಗಕ್ಕೆ ಏನೇನೈತೆ ಇಲ್ಲಿ. ನಿಧಿಗೆ ಸಿಕ್ಬಿಟ್ಟು ತುಂಬ್ಕೊಂಡ್ಬಿಡ್ತಾ ನೋಡೋಣ. ಕೊತ್ತಂಬರೀಸ್. ಓ, ಶಿವ ಎಕ್ಸೈಟ್ ಆಗಕ್ಕೆ ಕಾರಣ ತರಕಾರಿ ಇಷ್ಟು ಫ್ರೆಶ್ ಆಗಿರೋದಕ್ಕೆ ಫ್ರೆಂಡ್ಸ್. ಇಲ್ಲಿ ನೆನೆ ಹೊಸರೋಡ್ಗೆ ಹೋಗಿತ್ತು ಏನೋ ಒಂದ್ ಸ್ವಲ್ಪ ಕೆಲ್ಸದ ಮೇಲೆ. ಹೊಸರೋಡ್ ಅಂದ್ರೆ ಹೊಸ ರೋಡ್ ಅಲ್ಲ ಫ್ರೆಂಡ್ಸ್, ಅದೊಂದು ಸಿಟಿ ಹೆಸರು. ಬೆಂಗಳೂರಲ್ಲಿರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಗೊತ್ತು. ಫ್ರೆಶ್ ತರಕಾರಿಗೆ ಇಷ್ಟು ಎಕ್ಸೈಟ್ ಆಗುತ್ತೆ. 120 ರೂಪಾಯಿ ಪರವಾಗಿಲ್ಲ ಫ್ರೆಂಡ್ಸ್. ಗೋರಿಕಾಯಿ, ಚಿಕ್ಕಡಿಕಾಯಿ, ಬೆಂಡೆಕಾಯಿ, ಕ್ಯಾರೆಟ್, ನವಿಲ್ ಕೋಸು, ಕೊತ್ತಂಬರಿ ಇಷ್ಟು ಬಂದೈತೆ. ಲ್ಯಾಟ್ರಿ. ಇದಕ್ಕೆ ನಮ್ಗೆ ವೆಜ್ ತರಕಾರಿಗೆ ಬೇಕಾಗಿರೋ ಐಟಮ್ಸ್ ಕ್ಯಾರೆಟ್, ಒಂದು ಕ್ಯಾಪ್ಸಿಕಮ್ ಬೇಕಿತ್ತು ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಸೂಪರ್ ಆಗಿರ್ತೈತೆ. ಐ ಮಿಸ್ಡು. ಕೇಳಿದ್ರೆ ಶಿವ ತಂದ್ಕೊಡ್ತೈತೆ. ಬೇಡ ಬಿಡಿ ಫ್ರೆಂಡ್ಸ್, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಬಾ. ಅಡುಗೆಗೆ ಬೇಕಾಗಿರೋದು ಉಪ್ಪು ಖಾರ 2 ಫ್ರೆಂಡ್ಸ್. ಬಾಕಿದೆಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ. ಬೆಂಡೆಕಾಯಿ ಸಿಂಪಲ್ ಫ್ರೈ ಕೇಳಿದ್ರಲ್ಲ ನೀವು, ನಾನು ಆಗಾಗ ಮಾಡೋದು ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಬೆಂಡೆಕಾಯಿ ಫ್ರೆಶ್ ಆಗ್ತೈತೆ. ನೀವೇನೇನು ರೆಸಿಪಿ ಕಮೆಂಟ್ ಮಾಡ್ತೀರಾ ಎಲ್ಲ ತಲೆಯಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಜೊತೆಗೆ ಕಿಡ್ನಿಲೂ ಇಟ್ಟಿದ್ದೀನಿ, ತಲೆಯಲ್ಲಿ ಮರ್ತೋಗ್ತೈತೆ ಅಂದ್ಬಿಟ್ಟು. ಈ ಥರ ತರಕಾರಿ ತಂದಾಗ ನೆನಪಾಗ್ತೈತೆ. ನಮ್ಮ ಫ್ರೆಂಡ್ಸ್ ಕೇಳಿದ್ರಲ್ಲ ಮಾಡ್ಬೇಕಲ್ಲ. ನೀವು ಪಿಜ್ಜಾ ಬರ್ಗರ ಕೇಳಿದ್ರಿ ಫ್ರೆಂಡ್ಸ್. ನನ್ನ ಕೈಲಿ ಆಗೋವಂಥದ್ದೇ. ನಿಮಗೂ ಗೊತ್ತು ನನ್ನ ಟ್ಯಾಲೆಂಟು. ಬೇರೆ ಐಟಮ್ಸ್ ಅಂದ್ರೆ ಎಕ್ಕುಡಿಸ್ತೀನಿ. ಸಿಂಪಲ್ ಆಗಿರೋವಾಗ ಕೇಳೋಣ ಅಂದ್ಬಿಟ್ಟು ಅಲ್ಲ ಫ್ರೆಂಡ್ಸ್. ಇಷ್ಟೊಂದೆಲ್ಲ ತರಕಾರಿ, ಕಾಳು ಕಡ್ಡಿ, ಫಿಶ್, ಚಿಕನ್, ಮೊಟ್ಟೆ, ಹೆಲ್ತಿ ಐಟಮ್ಸ್ ಇಷ್ಟೊಂದೆಲ್ಲ ತಿಂದ್ರೆ ನನಗೆ ಇಷ್ಟೊಂದು ರೋಗಗಳು. ಇನ್ನು ಪಿಜ್ಜಾ ಬರ್ಗರೇ ತಿಂದು ಬದುಕ್ತಾರೆ ಹೆಣ್ಮಕ್ಳು. ಜೀವನ ಮುಂದೆ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಹೆಂಗೆ ಅವ್ರ ಕತೆ.
ನನ್ಗೆ ಹಿಂಗೆ ಅಂದ್ರೆ ಅವ್ರಿಗೆ ಹೆಂಗೆ. ನವಿಲ್ ಕೋಸ್ ನೋಡಿದ ತಕ್ಷಣ ಪಲಾವೇ ನೆನ್ಪಾಗ್ತಿದೆ. ಇವತ್ತೇನಾದ್ರೂ ಉದ್ರುದ್ರಾಗಿ ಅಕ್ಕಿ ಆಯ್ತಂದ್ರೆ ಫ್ರೆಂಡ್ಸ್, ನಾಳೆ ಪಲಾವ್ ಫಿಕ್ಸ್. ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಹಳೆದು ಉಳಿದಿರುವ ನಿಂಬೆಹಣ್ಣೆಲ್ಲ ಎತ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟ್ ತುರಿ, ಟೊಮೊಟೊ, ಒಂದು ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಅನ್ನ ಪರವಾಗಿಲ್ಲ ಫ್ರೆಂಡ್ಸ್, ಈ ಟಿಪ್ಗೆ ಉದ್ರುದ್ರಾಗೈತೆ. ಫುಲ್ಲು ಮುದ್ದೆ ಥರ ಆಗ್ತೈತೆ, ಗಂಜಿ ಥರ. ಪರವಾಗಿಲ್ಲ, ತಣ್ಣಗಾದ್ಮೇಲೆ ಇನ್ನೊಂಚೂರು ಉದ್ರುದ್ರಾಗ್ತೈತೆ. ಈ ಟಿಪ್ಪು ಫಾಲೋ ಮಾಡ್ಬೋದು ಧೈರ್ಯವಾಗಿ ನಾವು. ಈಗ ಅನ್ನನ ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಒಂದು 3 ಸೌಟ್ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಚಿತ್ರಾನ್ನ ಮಾಡೋಕ್ಕೆ ಹಂಗೆ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಕಡಲೆ ಬೀಜ ತರ್ತೀನಿ ಅಂತ ಹೋಗಿದ್ದು ನನ್ನ ಗಂಡ ಬಂದೇ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಈರುಳ್ಳಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಹಾಕೋಬೇಕು ಫ್ರೆಂಡ್ಸ್, ಈ ಚಿತ್ರಾನ್ನಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಆಮೇಲೆ ಟೊಮೊಟೊನ ಹಾಕೊಂಡೆ. ಇದೊಂಥರ ಫಾರಮ್ ಟೊಮೊಟೊ ಫ್ರೆಂಡ್ಸ್, ಬೇಗ ಫ್ರೈ ಆಗಲ್ಲ, ಲೇಟಾಗಿ ಫ್ರೈ ಆಗ್ತೈತೆ. ಅದಕ್ಕೆ ನಾಟಿ ಟೊಮೊಟೊ ತಗೊಬಿಡೋದು ನಾನು. ಆಮೇಲೆ ಕ್ಯಾರೆಟ್ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅರಿಶಿನ ಹಾಕ್ಕೊಂಡೆ, ಯಾಕಂದರೆ ಕಲರ್ಫುಲ್ ಆಗಿರಬೇಕಲ್ಲ ಚಿತ್ರಾನ್ನ ಅಂದ್ರೆ ಕಲರು, ಅದಕ್ಕೋಸ್ಕರ. ಆಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ಟು ನಿಂಬೆ ಹುಳಿ 4 ಹೋಳು ಹಾಕೋಬಿಟ್ಟೆ ಫ್ರೆಂಡ್ಸ್, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟು ರಸ ಎಲ್ಲ ಹಿಂಗೋಗಿತ್ತು, ಅದಕ್ಕೆ ಅಷ್ಟು ಹಾಕ್ಕೊಂಡೆ. ಇಲ್ಲಾಂದರೆ ಒಂದು ಫುಲ್ ನಿಂಬೆಹಣ್ಣು ಹಾಕೊಂಡ್ರೆ ಸಾಕು. ಅದು ಗೊಜ್ಜು ಎತ್ಕೊಂಡಿಲ್ಲ ಸೈಡ್ಗೆ, ಸ್ವಲ್ಪನೇ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ಅನ್ನ ಹಾಕೊಬಿಟ್ಟು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಿಂಬೆಹಣ್ಣು ಹಾಕಿದ್ಮೇಲೆ ಬೇಯಿಸಬಾರ್ದು ಫ್ರೆಂಡ್ಸ್, ಜಾಸ್ತಿ ಅನ್ನ ಮಿಕ್ಸ್ ಮಾಡಿಬಿಡ್ಬೇಕು, ಅದೇ ಟೇಸ್ಟು. ಚಿತ್ರಾನ್ನಕ್ಕೆಲ್ಲ ಒಗ್ಗರಣೆ ಮಾಡ್ತಾ ಇರ್ತೀನಿ. ಪಟ್ಟಂತ ಹೋಗ್ಬಿಟ್ಟು ಕಡಲೆ ಬೀಜ ತಗೋ ಅಂದೆ ಫ್ರೆಂಡ್ಸ್. ಚಿತ್ರಾನ್ನನೇ ರೆಡಿ ಆಯ್ತು, ನನ್ನ ಗಂಡ ಅಡ್ರೆಸ್ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಏನಿಲ್ಲ, ಯಾರಾದ್ರೂ ಮಾತುಕತೆ ಬಂದಿರ್ತಾರೆ, ಅವ್ರ ಜೊತೆ ಮಾತುಕತೆ ನಿಂತಿರ್ತೈತೆ ಅಷ್ಟೇ ಫ್ರೆಂಡ್ಸ್, ಎಂತಿನ್ ಮರ್ತಿರ್ತೈತೆ. ಇದು ಕಾಮನ್ ಲೈಫಲ್ಲಿ. ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ಚಿಕನ್ ಗ್ರೇವಿ ಒಂದ್ ಸ್ವಲ್ಪ ಇತ್ತು ಬಾಂಡ್ಲಿನಲ್ಲಿ, ನೈಟ್ ಶಿವನು ಟಾಮು ಮಾಡ್ಕೊಂಡು ತಿಂದಿದ್ದು, ಅದಕ್ಕೆ ಬಾಂಡ್ಲಿಗೆ ಗೊಜ್ಜು ಮಿಕ್ಸ್ ಮಾಡಿದ್ದೀನಿ. ಅನ್ನನೇ ಇದನ್ನೇ ತಿಂತಾನ ಅವನು, ಪೀಸ್ ಇಲ್ಲ ಆದ್ರೆ. ಇಲ್ಲಿ ಫ್ರೆಂಡ್ಸ್ ನಮ್ಮನೆ ಫಿಶ್ ಮಿನಿಸ್ಟರ್ ಹೆಂಗವ್ರೆ, ಒಂದು ವಾರ, ನಾಳೆಗೆ ಮಂಗಳವಾರಕ್ಕೆ 1 ವಾರ ಆಯ್ತು ತಂದು. ಸಖತ್ ಚೂಟಿ ಫ್ರೆಂಡ್ಸ್. ನಾನು ಇಲ್ಲಿ ಬಂದ ತಕ್ಷಣ ಇಲ್ಲಿ ಪಟ್ ಅಂತ ಬಂದ್ಬಿಡ್ತಾನೆ, ಫುಡ್ ಹಾಕ್ತೀನಿ ಅಂತ ಅಂದ್ಬಿಟ್ಟು 2-3 ರೋಲು ರೌಂಡ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ತಿಂತಾನೆ, ಚೆನ್ನಾಗಿರ್ತಾನೆ. ಫುಡ್ ಹಾಕಿದ ತಕ್ಷಣ ಇಲ್ಲೆಲ್ಲ ನೊರೆ ಬಿಡ್ತಾನೆ. ನೊರೆ ಬಂದ್ರೆ ಅದು ಪ್ಲೇಸ್ ಅಡ್ಜಸ್ಟ್ ಆಗೈತೆ ಅಂದ್ಬಿಟ್ಟು ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡಕ್ಕೆ ಹೇಳಿದ್ರಲ್ಲ ಫ್ರೆಂಡ್ಸ್. ಇವತ್ತು ಸಂಜೆ ಮಾಡ್ಬಿಡ್ತೀನಿ. ಇವತ್ತು ಸಂಜೆ ಆಗಲಿ ಮಧ್ಯಾಹ್ನ ಆಗಲಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ತೀನಿ. ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟ ಫ್ರೆಂಡ್ಸ್. ಇವನಿಗೊಂದು ಹೆಸರಿಡೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಫೈನಲಿ ಗುಂಡ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಗುಂಡೂರಾವ್ ಅಂತ ಇಟ್ಟಿದ್ದೀನಿ. ಅವ್ನಿಗೇನಾದ್ರು ಬೋರ್ ಆದರೆ ಮಾತಾಡೋಕ್ಕೆ ಲಾಫಿಂಗ್ ಬುದ್ಧ ಸೇರ್ಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅವ್ನ ಮಾತು ಕೇಳಲಾರ್ದಿರ, ಅವ್ನು ನೋಡ್ಲಾರ್ದಿರ ಈ ಥರ ಅವತಾರದಲ್ಲವ್ರೆ. ಮಾತಾಡೋಕ್ಕಾಗಲ್ಲ, ಕಣ್ಣು ಮುಚ್ಕೊಂಡವ್ರೆ, ಇವನು ಯೋಚನೆ ಮಾಡ್ತವ್ರೆ, ಕಿವಿ ಮುಚ್ಕೊಂಡವ್ರೆ, ಅಷ್ಟು ಟಾರ್ಚರ್ ಕೊಡ್ತಾವನೆ ಇವನು ಎಲ್ಲರಿಗೂ. ನಾನು ಏನು ತಪ್ಪು ಮಾಡಿದ್ದೀನಿ? ಈ ಥರ ಫ್ರೆಂಡ್ಸ್ ಇಷ್ಟೇ ಇರ್ತಿದ್ದು ಫಿಶ್ ಫುಡ್ಡು. 3-4 ಹಾಕ್ತೀನಿ ಇವನಿಗೆ, ಟಟ್ ಅಂತ ತಿಂತಾನೆ. ಅವ್ನು ಫುಡ್ ತಿಂತಾ ಇರೋದು ಯಾವುದೋ ಫಿಶ್ ಗೇಮ್ ನೋಡ್ದಂಗೆ ಆಗ್ತಿಲ್ವಾ ಫ್ರೆಂಡ್ಸ್? ಆ ಥರ ಸಿಕ್ಕಾಪಟ್ಟೆ ಚೆನ್ನಾಗವನೆ, ನಂಗೆ ಖುಷಿ ಆಯಿತು. ಇನ್ನೊಂದು ಥರ ಪ್ಲಾನ್ ಸ್ಕೆಚ್ ನಡೀತಿದೆ ಫ್ರೆಂಡ್ಸ್. ಫಿಶ್ ಟ್ಯಾಂಕು ಒಂದೇ ಬೇಕು ನಮಗೆ, ಬಾಕ್ಸ್ ಥರ, ಮಧ್ಯದಲ್ಲಿ ಗ್ಲಾಸ್ ಇರಬೇಕು, ಆ ಕಡೆ ಒಂದು ಈ ಕಡೆ ಒಂದು. ಆ ಥರ ಫಿಶ್ ಟ್ಯಾಂಕ್ ನೋಡ್ದೆ ನಾನು ಆನ್ಲೈನಲ್ಲಿ, ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಅದನ್ನು ಆರ್ಡರ್ ಮಾಡ್ಕೊಂಡು ಇನ್ನೊಂದು ತಂದು ಆ ಕಡೆ ಒಂದು ಈ ಕಡೆ ಒಂದು ಬಿಡ್ತೀವಿ ಫ್ರೆಂಡ್ಸ್. ನಾಳೆ ತಂದಿದ್ರೆ ಸರಿ ಹೋಗ್ತಿತ್ತಪ್ಪಿ ಕಡಲೆ ಬೀಜನ, ತುಂಬ ಬೇಗ ತಂದ್ಬಿಟ್ಟೆ. ನಂಗೆ ಗೊತ್ತು ಯಾರ ಮಾತುಕತೆಗೆ ಸಿಕ್ಕವ್ರೆ ಅಂತ. ಬಿಟ್ಬಿಟ್ಟು ಬರಕ್ ಹೋಗಿದ್ದಾ? ಸರಿ, ಏನಾಗಲ್ಲ. ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇ ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಬಿಡು, ಕಡಲೆ ಬೀಜ ಚಿತ್ರಾನ್ನ ಅಂದ್ಬಿಟ್ಟು ಹೆಸರಿಟ್ಬಿಟ್ಟು. ಹಿಂಗೆ ಫ್ರೆಂಡ್ಸ್, ನಮ್ಮ ಗಂಡನಿಗೆ ಮಾತುಕತೆ ಯಾರು ಸಿಕ್ಕಿದ್ರೆ ಹೆಂಡ್ತಿನ 100% ಮರ್ತು ಬಿಡ್ತಾರೆ. ನೀರಾ ಹೆಂಗೈತಿ ಚಿತ್ರಾನ್ನ? ನಿನ್ನ ಫೇವ್ರೇಟ್ ಅಲ್ಲ? ಇಷ್ಟು ದೊಡ್ಡ ಮನೇಲಿ, ಚಿಕ್ಕ ಮನೇನೆ ಅನ್ಕೋ, ಪ್ಯಾಂಟ್ಗೆ ಅಲ್ಲೇ ಜಾಗ ಸಿಕ್ತಪ್ಪಿ. ಏನೇ ಹೇಳಿ ಫ್ರೆಂಡ್ಸ್, ಹೆಣ್ಮಕ್ಳಿದ್ದು ಮನೆ ಕೆಲಸ ಮಾಡಿದ್ರೇನೆ ಮನೆ ಒಂದು ಸ್ವಲ್ಪ ಕ್ಲೀನ್ ಬರೋದು. ಹುಚ್ಚಿಡ್ದಂಗೆ ಆಗ್ತೈತೆ. ಯಾವ್ಯಾವ ಮೂಲೆಯಲ್ಲಿ ಏನೇನು ತುರ್ಕಿಕ್ಕೈತೋ, ಯಾವ್ಯಾವ ಐಟಮ್ ಐತೋ, ಎಲ್ಲೆಲ್ಲಿ ಹುಡುಕ್ಬಿಟ್ಟು ಜೋಡಿಸ್ಬೇಕೋ. ಈಗ ತಗೊಳ್ಳಿ ವಾಟರ್. ಟಮ್ಮ ನೀನು ತಿನ್ಕೊಯ್ತಾಳ, ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಏನೇ ಒಗ್ದಾಕಿರೋ ಬಟ್ಟೆಗಳನ್ನ ಶಿವ ಒಣಗಾಕ್ ಕೊಟ್ಬಿಟ್ಟೋಯ್ತು. ಅಂದರೆ ನನಗೂ ಒಣಗಾಕೊಳ್ಳೋಷ್ಟು ಮೈ ಬಾರ ಅಂತಲ್ಲ, ಆಚೆ ಕೆಲಸಕ್ಕೆ ಅವರು ಇವರು ಬಂದವ್ರೆ. ನನ್ನ ಯಾರಾದರೂ ಆಚೆ ಇದ್ದರೆ ನಾನು ಹೋಗಲ್ಲ ಆಚೆ, ಬೇರೆ ಗಂಡಸ್ರು ಯಾರಾದರೂ ಬಂದರೆ. ಅದೊಂಥರ ನಮ್ಮ ಸಂಪ್ರದಾಯ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಟಿಫನು ತಂಗಳ ಮುದ್ದೆ, ಉಪ್ಪಿನಕಾಯಿ, ಆಲೂಗಡ್ಡೆ ಚಿಪ್ಸ್. ತಂಗಳ ಮುದ್ದೆನೇ ತೋಳಿಗೆ ಬಲ, ಹಿಂಗೆ ಅನ್ಕೊಂಡೆ ತಿಂಗಳಿಗೆ 3 ದಿನ ದಬ್ಬಾಕೋತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಲ್ಲ ಗ್ರಹಗತಿಗಳು ನನ್ನ ಅಟ್ಯಾಕ್ ಮಾಡ್ಬಿಟ್ಟವೆ ಅನಿಸ್ತಿದೆ.
ಇಟ್ಸ್ ಓಕೆ ಫ್ರೆಂಡ್ಸ್, ಲೈಫಲ್ಲಿ ಇದೆಲ್ಲ ಕಾಮನು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ರೋಗಗಳಿರಲಿಲ್ಲ. ಕೆಲಸ ಬಿಟ್ಟು ಮನೇಲಿದ್ರೆ ಏನು ಇಷ್ಟೊಂದು ಕಾಯಿಲೆಗಳು. ಒಂದು ರಿಸರ್ಚ್ ಪ್ರಕಾರ, ನಾನೇ ಮಾಡಿರೋ ರಿಸರ್ಚ್ ಪ್ರಕಾರ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗಿಂತ ಮನೇಲಿರೋ ಹೆಣ್ಮಕ್ಳಿಗೆ ಕಾಯಿಲೆಗಳು ಜಾಸ್ತಿ. ಯಾಕೆ? ಒಂದು ತಲೆನೋವು ಬಂತಂದ್ರೆ ಅಯ್ಯೋ ತಲೆನೋವು ಹಂಗೆ ಯೋಚನೆ ಮಾಡ್ಕೊಂಡು ಕುತ್ಕೋತೀವಿ. ಅದೇ ಕೆಲ್ಸಕ್ಕೆ ಹೋಗಂಗಿದ್ರೆ ತಲೆನೋವು ಬಂತಂದ್ರೆ ಅಯ್ಯೋ ಕೆಲ್ಸಕ್ಕೆ ರಜೆ ಕೊಡಲ್ಲ, ಈ ತಲೆನೋವು ಕತೆ ಸೈಡ್ಗಿಟ್ಬಿಟ್ಟು ಮೊದಲು ಕೆಲಸ ನೋಡೋಣ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ. ಹಂಗಾಗಿ ನಮಗೆ ಈ ತರ ಕಾಯಿಲೆಗಳು ಬಂದವೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಓಕೆ ಫ್ರೆಂಡ್ಸ್, ಶಿವ ಇದ್ರೆ ಇದೆಲ್ಲ ತಿನ್ನಕ್ ಬಿಡಲ್ಲ ಫ್ರೆಂಡ್ಸ್. ಉಪ್ಪಿನಕಾಯಿ ತಗೊಂಡ್ ಮುದ್ದೆ ಎಲ್ಲ ಇವಾಗ ಹುಷಾರಿಲ್ದ ಟೈಮಲ್ಲಿ ಇದೆಲ್ಲ ತಿಂತೀಯ ಅಂತಿದೆ. ನಾನು ಒಂದು ವಾರದಿಂದ ಮಾತ್ರೆ ಅದು ತಿಂದು ಬಾಯಿ ಕೆಟ್ಟೋಗಿದೆ. ಅದಕ್ಕೆ ಈ ತರ ಫುಡ್ ಫ್ರೆಂಡ್ಸ್. ಸೂಪರ್ ಆಗಿದೆ. ಓಕೆ ಫ್ರೆಂಡ್, ನಂದು ತಂಗಳಮುಟ್ಟೆ ಟಿಫನ್ ಮುಗೀತು. ಇವತ್ತು ಹೆಂಗಿದ್ರು ಪೂಜೆ ಪುನಸ್ಕಾರ ಏನು ಇಲ್ಲಲ್ಲ ಫ್ರೆಂಡ್ಸ್, ಹಾಗಾಗಿ ಹೇರ್ ಕೇರ್ ಮಾಡಿದ್ರೆ ಸೂಪರ್ ಆಗಿರ್ತೈತಲ್ಲ. ತುಂಬಾ ದಿನ ಆಗೋಯ್ತು ನನ್ನ ತಲೆಗೆ ಕೈ ಹಾಕಿ. ಇಷ್ಟ ದಿನ ಬೆಳಗ್ಗೆ ಪೂಜೆ ಮುಗಿಸ್ತಾ ಇದೆ ಅಂದ್ಬಿಟ್ಟು ಏರ್ ಪ್ಯಾಕ್ ಏನು ಹಾಕಕ್ ಹೋಗ್ತಾ ಇರಲಿಲ್ಲ, ಶೇತ ಆಗ್ತೈತೆ ಅಂದ್ಬಿಟ್ಟು ಈಗ 10 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಈಗ ಏರ್ ಪ್ಯಾಕ್ ಹಾಕೊಂಡ್ರು ಬಿಸಿಲು ಬತ್ತಿದೆ, ಆಮೇಲೆ ನಾನೆಲ್ಲ ಕೆಲಸ ಮಾಡ್ಕೊಂಡು ಫ್ರೆಶ್ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ಕಿತ್ಕೊಬರುವ. ಮೊದಲು ದಾಸವಾಳದಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ವಾವ್, ಮೈ ಫೇವ್ರೆಟ್ ಫ್ಲವರ್ ಫ್ರೆಂಡ್ಸ್, ಪಿಂಕ್ ಕರಿಬೇವು. ಚಿಪ್ಸ್ ಜೊತೆ ಚಿತ್ರಾನ್ನ ತಿನ್ನಪ್ಪಿ, ಸೂಪರ್ ಆಗಿರ್ತಿದೆ ಕಾಂಬಿನೇಷನು. ನೋಡಿದ್ರ ಫ್ರೆಂಡ್ಸ್, ನಾನು ಮಾಡಿರೋ ಚಿತ್ರಾನ್ನ ಡಬಲ್ ಸರಿ ತಿಂತಿದ್ದೆ ಅಂದ್ರೆ ಸೂಪರ್ ಟೇಸ್ಟಿ ಅಂತ. ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಮ್ಮ ಏರ್ ಪ್ಯಾಕ್ಗೆ ಬೇಕಾಗಿರೋಂಥ ಸಾಮಗ್ರಿಗಳೆಲ್ಲ ರೆಡಿ ಆಗಿದೆ. ಬೇವು ಸೊಪ್ಪು ಮಿಸ್ ಆಗಿದೆ, ತಂದ್ಕೊಡ್ತೀಯ ಓಡಾಡ್ಕೊಂಡು. ಹಾಂ, ಒಂದು ರೊಪ್ಪೆ ಸಾಕು. ಅದು ನಮ್ಮ ಸ್ಕಿನ್ನಲ್ಲಿ ಏನಾರು ಅಲರ್ಜಿ, ಗಾಯ ಅದು ಇದು ಏನಾರು ಆದರೆ ತಲೆ ಸ್ಕಿನ್ನಲ್ಲಿ ಫ್ರೆಂಡ್ಸ್ ಬೇವಿನ ಸೊಪ್ಪು ಹೆಲ್ಪ್ ಆಗ್ತಿತ್ತು ಅದಕ್ಕೆ. ವಾವ್, ನಮ್ಮ ಫಿಶ್ ಟ್ಯಾಕ್ ನೋಡಿ ಫ್ರೆಂಡ್ಸ್, ಪಕ್ಕದಾಗ ಅನಿಸ್ತೀವಿ. ಸೊ ಬಂದು ತಂದ್ಕೊಡಪ್ಪ. ನಾವು ಬ್ಯೂಟಿಫುಲ್ ಹೇರ್ ಪ್ಯಾಕ್ ಹಾಕ್ಕೊಂಡು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್. ಯಾಕಲ್ಲ ಟಾಮು? ಅವನಿಗೆ ಫಿಶ್ ಹತ್ರ ಮಾತಾಡಬಾರ್ದು ಫ್ರೆಂಡ್ಸ್. ಅವನ್ನ ಮಾತಾಡಿಸಿದ್ರೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹಿಂಗೆ ನೋಡ್ತಾನೆ. ನೋಡ್ಕೊಳ್ರಿ. ಗುಂಡು ಏನು ಮಾಡ್ತಿದ್ಯಾ? ಮಾತಾಡಿಸ್ಬಾರ್ದ ಅವನ್ನ? ಹೊಟ್ಟೆ ಕಿಚ್ಚು ಮೊಟ್ಟೆ ಕೊಡಿ ಇವನು. ಬೇವಿನ ಸೊಪ್ಪೆಲ್ಲ ಹುಳ ತಿನ್ಬಿಟ್ಟಿದೆ. ಹುಳ ತಿಂದ ಮಿಕ್ಕಿರೋದು ನನಗ. ಜೊತೆಗೆ ಅಲೋವೆರಾನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಈ ಐಟಮ್ಸ್ನೆಲ್ಲ ನೀಟಾಗಿ ಒಂದು ಬಟ್ಲಲ್ಲಿ ಹಾಕೊಂಡು ತೊಳ್ಕೊಬೇಕು. ನಮ್ಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಇಷ್ಟು ಸಾಕು. 2 ರೂಪಾಯಿ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ನೀರ್ ಕಾಯಿಸ್ಬೇಕಾದ್ರೆ ನೀರ್ಗೆ ಹಾಕ್ಬಿಟ್ಟು ಕುದಿಸ್ಬಿಡ್ತೀನಿ ಫ್ರೆಂಡ್ಸ್. ಸ್ನಾನದ ನೀರಿಗೆ ಸ್ಕಿನ್ನಲ್ಲಿ ಏನಾರು ಅಲರ್ಜಿ ಅದು ಇದು ಇದ್ರೆ ಈ ತರ ಬೇವಿನ ಸೊಪ್ಪು ಕುದಿಸ್ಬಿಟ್ಟು ನೀರು ಸ್ನಾನ ಮಾಡಿದ್ರೆ ಬೆಸ್ಟ್ ಫ್ರೆಂಡ್ಸ್. ಮೊದ್ಲು ಆಗಾಗ ಮಾಡ್ತಿದ್ದೆ, ಇತ್ತೀಚೆಗೆ ಮೈ ಬರ ಆಗ್ಬಿಟ್ಬಿಟ್ಟಿದೆ, ಮತ್ತೆ ಫಾಲೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ನೀಲಗಿರಿ ಎಲೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಸ್ನಾನ ಮಾಡ್ರಿ ಫ್ರೆಂಡ್ಸ್. ಮೈಂಡ್ ಫ್ರೆಶ್ ಆಗಿರುತ್ತೆ, ಮೈಕೈ ನೋವೆಲ್ಲ ಕಮ್ಮಿ ಆಗ್ತಿದೆ. ಅವತ್ತು ನೈಟ್ ಚೆನ್ನಾಗಿ ನಿದ್ದೆ ಬಂದಿದೆ ಮೇನು. ಓಕೆ ಟಾಮು, ಕರ್ಬೇವು ಒಂದು 5-6 ರೂಪಾಯಿ ತಗೊಂಡಿದ್ದೀನಿ. ಎಲ್ಲವನ್ನೂ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಟಮ್ಮ, ನನ್ನ ಮೇಲೆ ಪ್ರೀತಿ ಇದ್ರೆ ಬೇವಿನ ಸೊಪ್ಪು ತಿನ್ನು. ತಿನ್ನಲ್ಲ ಅವನು, ತಿನ್ನಲ್ಲ. ದಾಸವಾಳಗೂ 4 ಸೊಪ್ಪು ಒಂದು ಸ್ವಲ್ಪ. ಅಲೋವೆರಾ ಕಿತ್ಕೊಬಂದಿಟ್ಟು ಫ್ರೆಂಡ್ಸ್ 1 ತಿಂಗಳ ಮೇಲೆ ಆಗ್ತಾ ಬಂದು ಕಿಟಕಿಲಿ ಇಟ್ಬಿಟ್ಟಿದ್ದೆ. ಆದ್ರೂ ಲೋಳೆ ಇದೆ ಫ್ರೆಂಡ್ಸ್ ಒಳಗಡೆ. ಜೆಲ್ ಮಾಡೋಣ ಅನ್ಕೊಂಡೆ, ಇನ್ನೂ ಗಿಡ ಇದೆ ಫ್ರೆಂಡ್ಸ್, ಅಲ್ಲೆಲ್ಲ ಕಿತ್ಕೊಬಂದಿಲ್ಲ, ಜೆಲ್ ಮಾಡ್ತೀನಿ. ಈಗ ಇವಿಷ್ಟು ನೀಟಾಗಿ ತೊಳ್ಕೊಂಡು ಜಾರ್ಗಾಗಿ ರುಬ್ಕೋಬೇಕು. ಸರ್ಕಾರಕ್ಕೂ ಇದೆ, ಮಸಾಲೆಗೂ ಇದೆ, ಮಟನ್ ಸರ್ಗೂ ಇದೆ, ನನ್ನ ಹೇರ್ ಪ್ಯಾಕು ಫೇಸ್ ಪ್ಯಾಕು ಇದೆ ಜಾರು ಫ್ರೆಂಡ್ಸ್. ಇದಕ್ಕೋಸ್ಕರ ಸಪ್ರೇಟಾಗಿ ತರಕಾಗ್ತಿದ್ದ. ಇದ್ರ ಜೊತೆಗೆ ಮೊಸರು ನೋಡ್ತೀನಿ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಮೊಸರಿದ್ರೆ ಮೊಸರು ಹಾಕೋತೀನಿ, ಇಲ್ಲ ನೀರು ಹಾಕಿ ರುಬ್ಕೋತೀನಿ. ಮೆಂತೆ ನೆನ್ಸಿನೂ ರುಬ್ಕೋಬೋದು. ಇದ್ರ ಜೊತೆಗೆ ಅಗಸೆ ಬೀಜ ಜೆಲ್ ತಗೊಂಡು ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೋದು. ನಾನು ಬರೀ ನ್ಯಾಚುರಲ್ ಆಗಿ ಇವು ಇಷ್ಟೇ ಮಾತ್ರ ರುಬ್ತೀನಿ ಫ್ರೆಂಡ್ಸ್. ಮೊಸರಿದ್ರೆ ಮೊಸರು ಹಾಕೊಂಡು, ಇನ್ನು ಮೆಂತೆ ಅವು ಇಲ್ಲ ಮಿಕ್ಕಿದೆಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಟ್ರೈ ಮಾಡ್ತೀನಿ. ಫುಲ್ ಬಿಸಿಲು ಬರ್ಬೇಕು ಫಸ್ಟ್ ನನಗೆ. ಒಳಗಡೆ ಜೆಲ್ ಮಾತ್ರ ಸಾಕು ಫ್ರೆಂಡ್ಸ್, ಅಲೋವೆರಾಗೆ ಫುಲ್ಲು ರುಬ್ತಾ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಗ್ಲಾಸಿ ಅಲೋವೆರಾ ಜೆಲ್. ಇಲ್ಲಿ ಫ್ರೆಂಡ್ಸ್ ಮೊಸರು ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಕ್ಲೀನ್ ಪೇಸ್ಟ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್, ಒಟ್ಟೊಟ್ಟು ಇರಬಾರ್ದು ತಲೆ ಸ್ನಾನ ಮಾಡಿದ್ಮೇಲೆ ಅಂದ್ಬಿಟ್ಟು. ಇಲ್ಲಿ ಮಸ್ಸಪ್ ತರ ಐತೆ. ಇದು ನಮ್ಮ ನ್ಯಾಚುರಲ್ ಗ್ರೀನ್ ಹೇರ್ ಪ್ಯಾಕ್ ಫ್ರೆಂಡ್ಸ್. ವೆರಿ ವೆರಿ ಹೆಲ್ದಿ ಹೇರ್ ಪ್ಯಾಕ್ ವಿತೌಟ್ ನೋ ಸೈಡ್ ಎಫೆಕ್ಟ್ಸ್. ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕಡ ತುರ್ಕ. ಈಗ ನಮ್ಮ ದಟ್ಟವಾದ ಹೇರ್ಗೆ, ದಟ್ಟವಾಗೈತೆ ನಮ್ಮ ತಲೆ ಕೂದಲು ಅನ್ಕೊಂಡು ಅಪ್ಲೈ ಮಾಡ್ಕೋಬೇಕು. ನೆನ್ನೆ ತಲೆಗೆ ಎಣ್ಣೆ ಹಚ್ಚಿದೆ ಫ್ರೆಂಡ್ಸ್, ಆದ್ರೂ ನಾವು ಇದನ್ನ ಹಚ್ಕೋಬಹುದು. ಈಗ ಈ ತರ ಕ್ರಾಪ್ ತಗೊಂಡು ಹಚ್ಕೋಬೇಕು. ಶೀತಕಾಲದಲ್ಲಿ ಹಚ್ಕೊಳಕ್ ಹೋಗ್ಬಾರ್ದು ಫ್ರೆಂಡ್ಸ್, ಶೀತ ಆಗ್ಬಿಡ್ತಿದೆ. ಈಗ ಇನ್ನೇನು ಬಿಸಿಲು ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಹಚ್ಕೊಂಡು ಒಂದ್ ಸ್ವಲ್ಪ ಬಿಸಿಲಲ್ಲಿ ಬಿದ್ದು ಒದ್ದಾಡ್ಬಿಟ್ನಂದ್ರೆ ಚೆನ್ನಾಗಿ ಡ್ರೈ ಆಗ್ಬಿಡ್ತಿದೆ. ಇದು ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಈ ಹೇರ್ ಪ್ಯಾಕು. ಹಂಗಾರೆ ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದ್ದೀರಲ್ಲ, ನಿಮ್ಗೆ ಯಾಕೆ ಹೇರ್ ಗ್ರೋತ್ ಆಗಿಲ್ಲ ಅಂದ್ರೆ ಟ್ರೈ ಮಾಡಿನೇ ಈ ಲೆವೆಲ್ಗೆ ಐತೆ. ಟ್ರೈ ಮಾಡ್ಲಿಲ್ಲ ಅಂದ್ರೆ ಮಹಾತ್ಮ ಗಾಂಧೀಜಿನೇ. ಅವ್ರನ್ನ ಹೆಸರು ನಂಗೆ ಬಳಸ್ಕೋಬಾರ್ದು, ಸುಮ್ಮನೆ ಹಂಗೆ ಹೇಳ್ದೆ ಫ್ರೆಂಡ್ಸ್, ನಮ್ಮ ತಾತ ಅಲ್ವಾ ಅಂದ್ಬಿಟ್ಟು.
30 ನಿಮಿಷ ಬಿಡ್ತೀನಿ ಅನ್ಕೊಂಡು 40 ನಿಮಿಷನೇ ಬಿಟ್ಬಿಟ್ಟೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ತೊಳೆದು ಯಪ್ಪ ಒಂದು 4-5 ದಿನ ನನ್ನ ಬಚ್ಚಲ ಮನೆ ಕಡೆ ಮುಖ ಹಾಕ್ತಿದ್ದಕ್ಕೆ ಫ್ರೆಂಡ್ಸ್. ಯಾವ ಲೆವೆಲ್ಗೆ ಮಾಡಿ ಇಟ್ಟೈತಂದ್ರೆ ಶಿವ ಯಪ್ಪ ಸ್ವಾಮಿ, ಅದನ್ನೆಲ್ಲ ತೊಳಿ ಇಷ್ಟೊತ್ತಾಯ್ತು ಫ್ರೆಂಡ್ಸ್. ಡ್ರೈ ಆಗೈತೆ ಒಂದು ಸ್ವಲ್ಪ ಸಾಕು ಫ್ರೆಂಡ್ಸ್. ಇಷ್ಟೊತ್ತು ಬಿಟ್ರು ಈಗ ಇದನ್ನ ಶಾಂಪು ಹಾಕ್ತೀರಾ, ವಾಶ್ ಮಾಡಬೇಕು. ರಾಮ್ ಕುಮಾರ್ ಅವರು ಆಚೆ ಹೋಗ್ಬೇಕು. ನಡಿಲ ಆಚೆ, ಮನೆ ನೋಡ್ಕೋತೀವಿ ಹುಷಾರಾಗೆ. ಅವ್ ಬಂದ್ರೆ ಏನ್ ಮಾಡ್ತೀಯಾ? ಆ ವಿಡಿಯೋನ ನೀನು ಬಾಚೆ, ನೀನ್ ನಿದ್ದೆ ಮಾಡ್ಬಿಡ್ತೀಯ. ಅವ್ ಬಂದ್ರೆ ಎಚ್ಚರ ಇರಲ್ಲ ನಿನ್ಗೆ. ಎತ್ತೇಳ ಟೈಮು ಒಂದ್ ಸೋಂಬೇರಿ ಆಗ್ಬಿಟ್ಟಿ ಉನ್ ಬತ್ತಾ 2000 years later. ಇದು ನನ್ನ ಅವತಾರ ಫ್ರೆಂಡ್ಸ್. ತಲೆ ನೀಟಾಗಿ ಒಣಗೋವರೆಗೂ ಇದು ಉದ್ರಲ್ಲ, ಎಷ್ಟೇ ತೊಳೆದ್ರು ಇದು ಹಿಂಗೇನೆ. ಅವೆಲ್ಲ ಒಟ್ಟಲ್ಲ ಫ್ರೆಂಡ್ಸ್ ಸೊಪ್ಪು. ಹಂಗಾಗಿ ಅಪ್ಪ ಇವತ್ತು ಸಮಾಧಾನ ಆಯ್ತು. 5 ದಿನದಿಂದ ಹೇಳ್ಬೇಕು ಅಂದ್ರೆ ಬಚ್ಚಲ್ ಮನೆ ತೊಳೆದ ಮೇಲೆ ಸಮಾಧಾನ ಆಯ್ತು. ಯಾಕೆ ನಿಮ್ಗೂ ಏನಾದ್ರು ಬೇಜಾರಾಗ್ತಿದೆ ಫ್ರೆಂಡ್ಸ್? ಹಂಗಾಗಿ ಬಚ್ಚಲ್ ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ. ನಿಜ ಫ್ರೆಂಡ್ಸ್, ಇದು ವರ್ಕ್ ಆಗ್ತಿದೆ. ಸಿಕ್ಕತ್ತು ರಿಲ್ಯಾಕ್ಸ್ ಅನ್ನಿಸ್ತಿದೆ. ಏನಾದ್ರೂ ಬಾಡಿಗೆ ಮನೇಲಿ ಇದ್ಬಿಟ್ಟು ನೀರಿಗೆ ಬರ ಇದ್ಬಿಟ್ಟು ಈ ತರ ಏರ್ ಪ್ಯಾಕ್ ಏನಾರ ಟ್ರೈ ಮಾಡಿದ್ರೆ ಫ್ರೆಂಡ್ಸ್, ನೀವು 1 ಡ್ರಮ್ ನೀರು ಬೇಕೇನೋ ನೀಟಾಗಿ ಕ್ಲೀನ್ ಮಾಡ್ತೀವಿ ಅಂದ್ರು. ನಮ್ಗೇನೋ ನೀರಿಗೆ ಬರ ಇಲ್ಲ ಅಂದ್ಬಿಟ್ಟು ಸರೋಯ್ತು. ಓಕೆ ಫ್ರೆಂಡ್ಸ್, ನನಗೆ ಇವಾಗ ತುಂಬ ಒಂದು ಇಂಪಾರ್ಟೆಂಟ್ ಕೆಲಸ ಐತೆ ಫ್ರೆಂಡ್ಸ್. ಏನಂದರೆ 1.5 ತಿಂಗಳು 2 ತಿಂಗಳು ಆಗ್ತಾ ಬಂದ್ಬಿಡ್ತು. ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಅವ್ರ ಪಾಪದು ಡ್ರಾಯಿಂಗ್ ಕೇಳಿದ್ರು. ನಾನು ಮಾಡೋಣ ಅಂದ್ಬಿಟ್ಟು ಒಂದು ಊರ ಕಡೆ ಸುತ್ತಾ ಇದ್ದೀನಿ, ಟ್ರಿಪ್ಗಳು ಸುತ್ತಾ ಇದ್ದೀನಿ. ಒಂದು ಕಡೆ ಎಲ್ತ ಒಬ್ಬ ಸರಿ ಆಗ್ತಾ ಇಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಡಿಲೇ ಆಗ್ತಾ ಬಂತು ಫ್ರೆಂಡ್ಸ್. ಈಗ 2ನೇ ತಾರೀಕು ಒಳಗಡೆ ಅವ್ರ ಪಾಪಗೆ ಕಳಿಸ್ಕೊಡ್ಬೇಕು ನಾವು ಡ್ರಾಯಿಂಗ್ನ. ಹಂಗಾಗಿ ಲೆಟ್ಸ್ ಸ್ಟಾರ್ಟ್ ಒನ್ ಡ್ರಾಯಿಂಗ್ ಫ್ರೆಂಡ್ಸ್. ಈಗ ಹತ್ತು ನಿಮಿಷ ಓದಾಡಿದೆ ಫ್ರೆಂಡ್ಸ್ ಆ ಶೀಟ್ ಜೊತೆ. ಒಂದೇ ಒಂದು ಮಿಸ್ಟೇಕು, ಕತ್ರಿದು ಫ್ರೆಂಡ್ಸ್. ಸ್ವಲ್ಪ ಕ್ರಾಸ್ ಕಟಿಂಗ್ ಆಯಿತು. ಅದನ್ನ ಮತ್ತೆ ಸರಿ ಮಾಡಕ್ ಹೋಗಿ ಮತ್ತೆ ಕ್ರಾಸ್ ಕಟಿಂಗ್ ಆಯಿತು. ಅದೇನು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ, ಫ್ರೇಮಿಂಗ್ ಹಾಕ್ಸ್ಬೇಕಾದ್ರೆ, ಗ್ಲಾಸ್ ಫ್ರೇಮಿಂಗ್ ಏನಾದ್ರು ಅವ್ರು ಹಾಕ್ಸ್ಬೇಕಾದ್ರೆ ಅಲ್ಲಿ ಅವ್ರಿಗೆ ತಲೆ ಕೆಡ್ತೈತೆ. ಈ ಕಡೆ ಸೊಟ್ಟಪಟ್ಟ ಆದ್ರೆ ಆಮೇಲೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಈ ಶೀಟ್ಗಳೇ ಬೇಡ ಅಂದ್ಬಿಟ್ಟು ಹೊಸ ಶೀಟ್ ತರ್ಸಕ್ ಕಳಿಸಿದ್ದೀನಿ. ಅದನ್ನ ನೀಟಾಗಿ ನಾನು ಶಿವ ಇಬ್ರು ಸೇರಿ ಕಟ್ ಮಾಡ್ಬಿಟ್ಟು ಮಾಡೋ ಕೆಲಸನ ನೀಟಾಗಿ ಮಾಡ್ಬಾ ಅಂತ ಅಂದ್ಬಿಟ್ಟು. ಥ್ಯಾಂಕ್ಸ್ ಅಪ್ಪಿ. ನೀನು ಜಜ್ಜೆ ಬಿಜ್ಜೆ ಮಾಡ್ಕೊಬತ್ತಾ ಇದೆಯಲ್ಲ. ಕತ್ರಿ ಎಲ್ಲ ಹಾಳು ಮಾಡ್ಬಿಟ್ಟು ಸಣ್ಣ ಕತ್ರಿ ಕತ್ರಿ ಮಾಡೋಕ್ಕಾಗ್ದಿರಾ? ಅದಕ್ಕೆ ಹಿಂಗೆ ಮಾಡಿದ್ರೆ ಇನ್ನೊಂದ್ಸಲ ಮುಟ್ಬಾರ್ದು ಮನೆ ಕತ್ರಿ ಆಚೆಗೆ. ಮನೇಲಿ ಇತ್ತು ತಾನೆ ದೊಡ್ಡ ಕತ್ರಿ, ನಾನು ಹೆಂಗೋ ಇಟ್ಕೊಂಡಿದ್ದೆ ತಾನೆ. 1 ತಂದ 2 ತಂದ? ಒಂದೇ ಸಾಕು. 2 ಸುಮ್ಮನೆ ವೇಸ್ಟ್ ಆಗ್ತೈತೆ. ಅಲ್ಲಿಂದಲೇ ತರ್ಬೇಕು ಫ್ರೆಂಡ್. ನಮ್ಮ ಮನೇಲಿ ಜಜ್ಜಿ ಬಿಜ್ಜಿ ಆಗ್ತವೆ ಎಲ್ಲ. ಡಿಪ್ರೆಷನ್. ಶೀಟ್ ತರಿಸ್ಕೊಂಡು ಔಟ್ಲೈನ್ ಬರೋಕ್ಕೆ 1.5 ಅವರ್ ಆಗೋಯ್ತು ಫ್ರೆಂಡ್ಸ್. ಈಗ 2:15 ಟೈಮು. ಊಟ ತಿನ್ಬಿಟ್ಟು ಆಮೇಲೆ ಸ್ಕೆಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಚಿತ್ರಾನ್ನ ಖಾಲಿ ಫ್ರೆಂಡ್ಸ್. ವೈಟ್ ಅನ್ನ ಐತೆ, ಇಟ್ಸ್ ಓಕೆ. ಗೊಜ್ಜು ಕಿಚ್ಕೊಂಡು ತಿನ್ವಾ. ಇದು ನಮ್ಮ ಸಿಂಪಲ್ ಹಸಿ ಗೊಜ್ಜು ಫ್ರೆಂಡ್ಸ್. ಮುದ್ದೆಗೂ ಮತ್ತೆ ಅನ್ನಕ್ಕೆ 2ಕ್ಕೂ ಸೂಪರ್ ಆಗಿರ್ತೈತೆ. 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 3 ಜಜ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೆಳ್ಳುಳ್ಳಿ ಫ್ರೆಂಡ್ಸ್, ಸಾರಿ 1 ಮೆಣಸಿನ್ಕಾಯಿ. ಜಾಸ್ತಿ ಖಾರ ಅದಕ್ಕೆ ಒಂದೇ ಒಂದು ತಗೊಂಡಿದ್ದೀನಿ. ಈರುಳ್ಳಿ ಬೇಕಾದ್ರೆ ಹಾಕೋಬಹುದು, ನಾನು ಈರುಳ್ಳಿ ಹಾಕೋದಿಲ್ಲ ಫ್ರೆಂಡ್ಸ್.
ಇಷ್ಟಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಚ್ಚಾ ಪಿಚ್ಚ ಕಿವುಚಿದರೆ ಇದೇ ವಿತೌಟ್ ಫೈರ್ ಟೊಮೆಟೊ ಗೊಜ್ಜು. ಇಷ್ಟ ಫ್ರೆಂಡ್ಸ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ನಾವು ಸ್ಕೂಲಿಂದ ಬರ್ತಿದ್ವಲ್ಲ, ನಾನು ನನ್ನ ತಮ್ಮಂದ್ರು ಬೇಗ ಅವ್ರೇನಾದ್ರು ಬಂದರೆ ಸಾಂಬಾರು ಏನಾದರೂ ಇದ್ದರೆ ಬೇಗ ಖಾಲಿ ಮಾಡಿಬಿಡ್ತಾಯಿದ್ರು. ಅವಾಗ ನನಗೆ ಮಿಕ್ತಾ ಇರಲಿಲ್ವಲ್ಲ, ಅವಾಗ ನಾನು ಇದನ್ನು ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು. ಇವಾಗ್ಲೂ ಏನಾದರೂ ಸಡನ್ನಾಗಿ ಮಾಡ್ಕೊಳ್ಳೋಕ್ಕೆ ಅಡುಗೆ ಆಗಲ್ಲ, ತಿನ್ನಬೇಕು ಹೊಟ್ಟೆ ಅಂದರೆ ಇದನ್ನು ಕಿವುಚ್ಕೊಂಡು ತಿಂತಾರದೆ. ಫ್ರಿಜ್ಜಲ್ಲಿ ಟೊಮೊಟೊ ಇಟ್ಟರೆ ಗಟ್ಟಿಯಾಗಿಬಿಡ್ತಿದೆ ಫ್ರೆಂಡ್ಸ್, ಮೆತ್ತಗಿರೋ ಟೊಮೊಟೊ ತೊಗೋಬೇಕು. ಇದು ನನ್ನ ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಸೌತೆಕಾಯಿ ಅರ್ಧ ಇತ್ತು, ಚಿಪ್ಸ್ ಎತ್ಕೊಂಡೆ, ಗೊಜ್ಜೊತೆಗೆ ನಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು. ಟೊಮೊಟೊ ಇಲ್ಲ ಅಂದರೆ ಹುಣ್ಸೆಹಣ್ಣು ನೆನೆಸ್ಬಿಟ್ಟು ಕಿವುಚ್ಕೊಳ್ರಿ ಫ್ರೆಂಡ್ಸ್, ಅದು ಸೇಮು ರಸಮ್ ಹುಣ್ಸೆಹಣ್ಣು ರಸದ ಥರನೇ ಇರ್ತೈತೆ, ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಟೊಮೊಟೊ ಗೊಜ್ಜು ಮಾಡಿಕೊಂಡ್ರು ಈ ಟೇಸ್ಟ್ ಬರೋಲ್ಲ ಫ್ರೆಂಡ್. ಎಲ್ಲ ಅಳಿಸ್ಬಿಟ್ಟು ನನ್ನ ಸ್ಟೈಲ್ಗೆ ವಾಪಸ್ ಬಂದೆ ಫ್ರೆಂಡ್ಸ್. ಯಾವ್ಯಾವ ಆರ್ಟಿಸ್ಟ್ ಯಾವ ಸ್ಟೈಲಲ್ಲಿ ಪ್ರಾಕ್ಟೀಸ್ ಮಾಡಿ ಕಲ್ತಿರ್ತಾರೆ ಸ್ಟಾರ್ಟಿಂಗ್ ಅದೇ ಥರ ಮಾಡಬೇಕು ಫ್ರೆಂಡ್ಸ್. ಹೊಸದಾಗಿ ಟ್ರೈ ಮಾಡಿದ್ರೆ ಪಕ್ಕ ಬರಲ್ಲ. ಈಗ 5 ಗಂಟೆ ಫ್ರೆಂಡ್ಸ್ ಟೈಮು, ಇಷ್ಟೊತ್ತು ಕಂಪ್ಲೀಟ್ ಮಾಡಬೇಕಾಗಿತ್ತು. ಹೊಸ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಲೇಟ್ ಆಯಿತು. ಇಟ್ಸ್ ಓಕೆ ಫ್ರೆಂಡ್ಸ್. ಶಿವ ಬಂತು, ಮುಖ ಕೈಗೆ ತೊಳೆದಿದೆ. ಈಗ ಗ್ಯಾಪಲ್ಲಿ ಒಂದು ಸೂಪರ್ ಸ್ನ್ಯಾಕ್ಸ್ ಮಾಡುವ ಬನ್ನಿ. ಕೋಟೆನ ಸೈನಿಕರಿಂದ ದಾಟ್ಕೊಂಡು ಹೋಗೋ ಥರ ಇವನ್ನ ಡೈಲಿ ದಾಟ್ಕೊಂಡು ಹೋಗ್ಬೇಕು ನಾನು. ಜಾಗ ಬಿಡ್ಲ ಅಡುಗೆ ಮನೆಗೆ? ಇಲ್ಲೆಲ್ಲ ಜಾಗ ಐತೆ ತಾನೇ, ಇಲ್ಲೇ ಮಲಗಬೇಕು ಇವನು. ಅದಕ್ಕೂ ಮುಂಚೆ ಕಲ್ಲುಪ್ಪು ಪುಡಿ ಉಪ್ಪು ತರಿಸ್ಕೊಂಡಿದ್ದೆ ಫ್ರೆಂಡ್ಸ್. ಇದ್ದಾಗೆ ಮನೇಲಿ ಇದ್ದಾಗೆ ತರಿಸ್ಕೊಂಡಿದ್ದೆ, ಒಂದು ಸ್ವಲ್ಪ ಇದ್ದಾಗಲೇ. ಈಗ ಏನೆಲ್ಲ ಪಿಂಗಾಣಿ ಸಾಮಾನು ಹಾಕುವ. ಇದಂತೂ ವೆರಿ ವೆರಿ ಹಾರ್ಟ್ ಬ್ರೇಕಿಂಗ್ ಟೈಮ್ ಫ್ರೆಂಡ್ಸ್. ಸುಮ್ಮನೆ ನೀವು ನೋಡಿದ್ರು ಗಾಜು ವಸ್ತುಗಳು ಪಿಂಗಾಣಿ ವಸ್ತುಗಳು ಹೊಡೆದೋಗ್ತವೆ. ಅದಕ್ಕೆ ಬಿ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು, ನಂತರ ಇವು ಬಾಳಿಕೆ ಬರಲ್ಲ. ಅಪ್ಪಾಗ ಫ್ಯೂಚರಲ್ಲಿ ನಾನೇನಾದರೂ ಪಿಂಗಾಣಿ ಸಾಮಾನುಗಳು ತಗೊಂಡ್ರೆ ಫ್ರೆಂಡ್ಸ್ ಸುಮ್ಮನೆ ಶೋಕೇಶಲ್ಲಿ ಇಡಕ್ಕೆ ತಗೋಬೇಕಷ್ಟೇ, ಡೈಲಿ ಯೂಸ್ ಗೊತ್ತು ತಗೊಳಕ್ಕಾಗಲ್ಲ, ಅಷ್ಟು ಡೇಂಜರಸ್ಸು. ಇದ್ರ ಕ್ಯಾಪ್ನಂತೂ ಆಲ್ರೆಡಿ ಡಮರ್ ಮಾಡಿದೆ, ಅದಕ್ಕೆ ಮನೇಲಿರೋ ಈ ಕ್ಯಾಪ್ನ ಬಳಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾವಿವಾಗ ಒಂದು ಸೂಪರ್ ಡೂಪರ್ ಸ್ನ್ಯಾಕ್ಸ್ ಬರುವ. ಇದು ಸಹ ನಮ್ಮ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮಲ್ಲಿ ಕಳಿಸಿರೋ ಸ್ನ್ಯಾಕ್ಸೇ. ಇನ್ಸ್ಟಾಗ್ರಾಮಲ್ಲಿ ಏನೇನೆಲ್ಲ ಟ್ರೆಂಡಿಂಗ್ ಆಗ್ತೈತೆ ಅದೆಲ್ಲ ನನಗೆ ಕಳಿಸ್ತಾ ಇದ್ದೀರಾ, ಅದು ಈಸಿ ಆಗೈತೆ, ಅದೇ ಖುಷಿಯಾಗೋ ವಿಷಯ. ನಂಚ್ಕೊಂಡು ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ಓಕೆ ಫ್ರೆಂಡ್ಸ್, ಇರೋದ್ರಲ್ಲೇ ಮಾಡ್ಬೋದು. ಇದಕ್ಕೆ ಬೇಕು ಒಂದು ಆಲೂಗಡ್ಡೆ ಚಿಪ್ಸ್, ಈ ಥರದೇ ಬೇಕು ಫ್ರೆಂಡ್ಸ್. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಲೇಸ್ ಬೇಕಾದ್ರೆ ತಗೋಬೋದೇನೋ ಗೊತ್ತಿಲ್ಲ. ಬ್ರೆಡ್ನ ಸೈಡ್ಗಿಡುವ, ಒಂದು ಈರುಳ್ಳಿ, ಆಮೇಲೆ ಖಾರದ ಪುಡಿ, ಉಪ್ಪು, ಹಸಿಮೆಣಸಿನ್ಕಾಯಿ ಹಾಕಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಹಸಿಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ, ಅದಕ್ಕೆ ಅದು ಬೇಡ. ಈಗ ಇವೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಸೋ ಸಿಂಪಲ್ ಸ್ನ್ಯಾಕ್ಸು. ವೀಡಿಯೋಗಳಲ್ಲಿ ಏನೋ ಕೆಂಪಗೆ ಮಾಡ್ಕೊಂಡು ತಿಂತಾರೆ, ಕಲರ್ ಹಾಕೊಂಡಂಗೆ, ಕುಂಕುಮ ಹಾಕೊಂಡಂಗೆ. ನಾವು ಹೆವಿ ಖಾರ ತಿನ್ನಂಗಿಲ್ಲ. ನಾವು ಸ್ವಲ್ಪ ತಿಂತೀವಿ ಸಾಕು. ಆಯಿತು, ಅದು ಹೆಂಗೆ ತಿನ್ನೋದಂದ್ರೆ ಹೇಳ್ಕೊಡ್ತೀನಿ ರಪ್ಪಿ. ಹಂಗಲ್ಲ ಪಿ, ಚಿಪ್ಸ್ ಹಾಕೊಂಡು ತಿನ್ನೋದಲ್ಲ. ಒಂದು ಚಿಪ್ಸನ್ನು ಇಟ್ಕೊಳ್ಳಿ, ಹಿಂಗೆ ಆನಿಯನ್ನು ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಅದ್ರ ಮೇಲೆ ಇನ್ನೊಂದು ಚಿಪ್ಸ್ ಇಟ್ಕೊಳ್ಳಿ. ಇದು ದಿಸ್ ಈಸ್ ಕಾಲ್ಡ್ ಚಿಪ್ಸ್ ಲಾಂಗ್ ವೇ, ಇದು ಸ್ಯಾಂಡ್ವಿಚ್. ಅಪರೂಪಕ್ಕೆ ಏನಾಗಲ್ಲ ತಿನ್ನಪ್ಪಿ. ಚೆನ್ನಾಗಿಲ್ಲ, ಸೂಪರ್ ಆಯ್ತಾ? ಇದು ಹೆಂಗೆ ಚಿಪ್ಸ್ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಹೆಂಗೆ ಸೂಪರ್ ಆಗಿರ್ತೈತೆ. ಈಗ ನಾವು ಟೇಸ್ಟ್ ನೋಡುವ ಸಮಯ ಫ್ರೆಂಡ್ಸ್. ಒಂಥರ ಇನ್ನೊಂದು ತಿನ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಜನ್ಮಕ್ಕೆ ಹೋಗೋ ಯಾವ ಥರ ಐತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಬಟ್ ಟೇಸ್ಟ್ ಚೆನ್ನಾಗಿದೆ. ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್, ಎಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಖಾರನಪ್ಪಿ. ನಾನು ಸರಿಯಾಗಿ ತಿಂದಿಲ್ಲ ಫ್ರೆಂಡ್ಸ್, ತಿಂತು ಈರುಳ್ಳಿ ಮಾತ್ರ ಮಿಕ್ಕೈತೆ, ಚಿಪ್ಸ್ ಕಮ್ಮಿ ಆಯಿತು. ಇಲ್ಲಿ ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಂದೇನೋ ಇವನ್ ಕಷ್ಟ ಗೊತ್ತಾಗ್ತಾ ಇಲ್ಲ. ಏನಪ್ಪಿ ಇವನ್ ಕಷ್ಟ ಕೇಳಪ್ಪಿ.
ಸ್ಟಾಪ್ ಮಾಡು ಅಂತವನೆ. ಹಂಗೆ ಬರೋ ಕೆಲಸ ಇಲ್ಲಿ ನಾನು ಕೆಲಸ ಮಾಡಕ್ ಬಿಡ್ತೀಯಲ್ಲ ಅಷ್ಟು ಹೇಳು. ಚೆಕ್ ಮಲ್ಕೋಗು. ಹೊಟ್ಟೆ ಹಸ್ಕೊಂಡೈತಪ್ಪಿ ಅವನಿಗೆ. ಆಯ್ತು, ಐಬ್ರೋ ಒಂದ್ ಬರ್ದ್ಬಿಡ್ತೀನಿ, ಜಾಗ ಬಿಡು. ಐಬ್ರೋ ಒಂದೇ. ಶಟ್. ಸರಿ ಎದ್ದಳು. ಓಕೆ ಫ್ರೆಂಡ್ಸ್, ನಾನೊಂದು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಅಡುಗೆ ಮಾಡ್ತೀನಿ. ಅವ್ನಿಗೆ ಹೊಟ್ಟೆ ಹಸ್ಕೊಂಡೈತೆ. ಈಗ ಟೈಮ್ ಬಂದು 8 ಗಂಟೆ ಫ್ರೆಂಡ್ಸ್. ಅಡುಗೆ ಮಾಡಿ ಕೊಟ್ಬಿಟ್ಟು ಇವ್ರಿಬ್ರಿಗೂ. ಆಮೇಲೆ ನಾನು ಕೆಲಸ ಕುತ್ಕೋತೀನಿ. ಅವತ್ತು ತಂದಿದ್ದು ಹಂಗೆ ಇಟ್ಬಿಟ್ಟಿದ್ದೀನಿ. ಹೀರೆಕಾಯಿ 2 ಐತೆ. ಒಂದು ಟೈಮ್ ಅಡುಗೆ ಆಗ್ತಿದೆ. ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇದು ಹೀರೆಕಾಯಲ್ಲಿ ಮಸೊಪ್ಪು ಫ್ರೆಂಡ್ಸ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿದೆ ನಾನು ಮೊನ್ನೆ ವಿಡಿಯೋದಲ್ಲಿ. ಏನು ಹಿಂಗೈತಲ್ಲ, ಫಸ್ಟ್ ಟೈಮು. ಹೀರೆಕಾಯಿ ಬಸ್ಸಾರು ಮಾಡ್ತಾರೆ, ಉಪ್ಸಾರು ಮಾಡ್ತಾರೆ, ಬೇಳೆ ಸಾರು ಮಾಡ್ತಾರೆ, ಬಜ್ಜಿ ಮಾಡ್ತಾರೆ, ಚಟ್ನಿ ಮಾಡ್ತಾರೆ. ಹೀರೆಕಾಯಿಲಿ ಸೊಪ್ಪು ಸಾರು ಹೆಂಗೆ, ಮಸೊಪ್ಪು ಅಂತ ಅಂದ್ಬಿಟ್ಟು ಹೀರೆಕಾಯಿ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೀರೆಕಾಯಿಲಿ ಮಸೊಪ್ಪು ಹೆಂಗ್ ಬರ್ತಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ತೊಗರಿ ಬೇಳೆ ಒಂದು ಅರ್ಧ ಕಪ್ ಅಷ್ಟು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಹೀರೆಕಾಯಿನ ತೊಳೆದು ಕಟ್ ಮಾಡ್ಕೊಂಡೆ. 2 ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಐಟಮ್ಸ್ ಏನೇನೆ. ಎಲ್ಲನೂ ಒಟ್ಟಿಗೆ ಹಾಕೋಬಿಡ್ಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ಅರಿಶಿನ ಸ್ವಲ್ಪ, ಉಪ್ಪು ಸ್ವಲ್ಪ, ನೀರು ಕಮ್ಮಿ ಹಾಕೋಬೇಕಾಗಿತ್ತು ಫ್ರೆಂಡ್ಸ್ ನಾನು. ಯಾಕಂದರೆ ಹೀರೆಕಾಯಿ ನೀರು ಬಿಟ್ಕೋತಿದೆ. ನಾನು ಒಂದು ಸ್ವಲ್ಪ ಮರ್ತ್ಬಿಟ್ಟು ಜಾಸ್ತಿ ಹಾಕೋಬಿಟ್ಟು ಇದನ್ನು ವಿಸಿಲ್ ಹಾಕ್ತೆ. 2 ವಿಸಿಲ್ ನುಣ್ಣಗೆ ಬೇಯಿಸ್ಕೋಬೇಕು. ಸೈಡಲ್ಲೇ ಒಂದು ಸ್ವಲ್ಪ ಅನ್ನ ಉಳಿಸ್ಕೊಂಡು ಮಿಕ್ಕಿರೋ ಟಾಮಿಗೆ ಹಾಕ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ರಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ 2 ವಿಸಿಲ್ ಬಂದ್ಬಿಡ್ತು ಅಷ್ಟೇ ಫ್ರೆಂಡ್ಸ್. ಕೇವಲ ಒಂದು 10-15 ನಿಮಿಷ ಅಡುಗೆ ಅಷ್ಟೇ. ನೋಡಿ, ನೀರು ಜಾಸ್ತಿ ಆಗೋಯ್ತು, ಅದಕ್ಕೆ ನೀರು ಕಮ್ಮಿ ಹಾಕೋಬೇಕಾಗಿತ್ತು. ನೀರನ್ನ ಸೈಡಿಗೆ ಬಸ್ಕೊಂಡು ನುಣ್ಣಗೆ ಸೊಪ್ಪನ್ನ ಹೆಂಗೆ ಬಸ್ಕೋತೀವಿ ಅದೇ ಥರನೇ ಮಸ್ಕೋಬೇಕು. ಬಸ್ಕೊಳ್ಳೋದೆಲ್ಲ ಮಸ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಬಂದಿತ್ತು, ಅಂಗಡಿ ಬೇಳೆ ಚೆನ್ನಾಗಿತ್ತು. ಆಮೇಲೆ ಅದಕ್ಕೆ ನನ್ನ ತಲೆ ಏನಾದರೂ ಉಪಯೋಗಿಸ್ಬೇಕಲ್ಲ ಅಂದ್ಬಿಟ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೊಂಡು ಮಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದರೆ ಟೊಮೊಟೊ ಹುಳಿ ಇಲ್ಲ ಫ್ರೆಂಡ್ಸ್, ನಾಟಿ ಟೊಮೊಟೊದು. ಮತ್ತು ಜೀರಿಗೆ ಹಾಕೋಬೇಕಾಯ್ತು ಫ್ರೆಂಡ್ಸ್, ಅದು ಮರ್ತೋದೆ. ಆಮೇಲೆ ಮಸ್ಕೋಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಮಸ್ಕೋಬೇಕು. ಸೊಪ್ಪಿಗಾಗಲಿ ಈ ಥರ ಸಾರಿಗಾಗಲಿ ಗಮ್ಮಂತ ಇರ್ತೈತೆ ಸಾರೆಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಖಾರ, ಧನಿಯಾ ಪುಡಿ, ಸಾಂಬಾರು ಪುಡಿ ಏನು ಬಳಸಂಗಿಲ್ಲ ಫ್ರೆಂಡ್ಸ್. ಇಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡೆ. ಹಸಿಮೆಣ್ಸಿಗೆ ಹಾಕಿದ್ದೀವಲ್ಲ ಖಾರಕ್ಕೆ ಅಷ್ಟೇ. ಆಮೇಲೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಆಲ್ರೆಡಿ ಹುಣಸೆಹಣ್ಣು ಹಾಕಿ ಮಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕುದಿಸಕ್ಬಿಟ್ಟೆ. ಇದಕ್ಕೆ ರಾಗಿ ಮುದ್ದೆ ಫ್ರೆಂಡ್ಸ್ ಮಾಡ್ಕೋತಾ ಇದ್ದೀನಿ. ನನಗನ್ಸಿದ ಪ್ರಕಾರ ಇದಕ್ಕೆ ನೆಂಚ್ಕೊಳ್ಳೋಕೆ ಏನಾದರೂ ಇರಲೇಬೇಕು ಫ್ರೆಂಡ್ಸ್. ಬರೀ ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಅನಿಸ್ತಿದೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಜೀರಿಗೆ ಮಿಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅದನ್ನು ಕವರ್ ಮಾಡ್ಕೋತೀನಿ. ಗಮ್ಮಂತ ಇತ್ತು ಮಾತ್ರ ಸಾರು. ಮೋಸ್ಟ್ಲಿ ಇದು ನಮ್ಮ ಕಡೆ ಸಾರೇ ಫ್ರೆಂಡ್ಸ್, ಆದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ಅವು ಚಿಕ್ಕೊಂಡಿತ್ತು ಸಾರು. ನಾನು ಇಲ್ಲಿ ಅಡುಗೆ ಮಾಡ್ಬಿಟ್ಟು ಕಾಯ್ತಾ ಇದ್ರೆ ಇದೇನಪ್ಪು? ಉಂಡೆ. ನೀರೊಟ್ಲು. ಇದು ಮುದ್ದೆಗೆ ನೆಂಚ್ಕೊಳಕ್ಕಾಗಲ್ಲ. ನೀರೊಟ್ಲಲ್ಲ. ನೀರೊಟ್ಲಲ್ಲ. ಉಂಡೆ 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 ಅಂದ್ರೆ ಬಾಂಬು. ಬಂಡು. ಬೋಂಡು. ಬಂಡ ತಿನ್ಕೋ. ಏನ್ ಬೋಂಡಪ್ಪಿ? ಅಲ್ಲಿಂದ ಅದೇ ಅಜ್ಜಿ ಅಯ್ಯ ಮಾತ್ರನಾ? ಅದು ನೀರೊಟ್ಲು. ಅದು ಊಟಕ್ಕೆ ನೆಂಚ್ಕೊಳಕ್ಕಾಗಲ್ಲ. ಅದಂಗೆ ತಿನ್ನೋ ಸ್ನ್ಯಾಕ್ಸ್ ಫ್ರೆಂಡ್ಸ್. ಓಪನ್ ಮಾಡೇ ನೋಡ್ಬಿಡ್ತೀನಿ. ಅದೇ ಇದೇನೆ. ಇದು ಊಟಕ್ಕೆ ನೆಂಚ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಹಂಗೆ ತಿನ್ಬೋದು ಚಟ್ನಿ ಜೊತೆ. ಚಟ್ನಿನೂ ಕೊಟ್ಟವ್ರೆ. ಹೇಳೋಣ ಅನ್ಕೊಂಡೆ ಬಜ್ಜಿನ ಬೋಂಡನ ತಗೊಂಬಂತ. ಅದಕ್ಕೆ ನೆಂಚ್ಕೊಳಕ್ಕೆ ಏನಾರ ಬೇಕು ಅನ್ಸುತ್ತೆ. ನಾನು ಮೂತಿ ಕತ್ತೀನಿ. ತಿಕ್ಕೋ ಮೂನ ನಾವೇನು ಕೇಳ್ಬಿಡ್ತೀವ? ಬಾಡಿಗೆ 6 ಪ್ಯಾಕ್ ನೋಡ್ಬಿಡ್ತೀವಿ ಅನ್ಬಿಟ್ಟ. ಚೆನ್ನಾಗಿದೆ. ಚಟ್ನಿಗೆ ಯಾಕೆ ಒಗ್ಗರಣೆ ಹಾಕಿಲ್ಲ ಅವರು? ಬತ್ತೆ ಒಂದೊಂದೇ ಸ್ಕಿಪ್ ಮಾಡ್ತವ್ರೆ. ಮೊದಲು ನೀರೊಟ್ಲೊಳಗೆ ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಹಾಕ್ತಿದ್ರು ಫ್ರೆಂಡ್ಸ್. ಆಮೇಲೆ ಅದು ಸ್ಕಿಪ್ ಮಾಡಿದ್ರಾ. ಆಮೇಲೆ ಅದ್ರ ಜೊತೆಗೆ ಒಂದು ಪುಡಿ ಕೊಡ್ತಿದ್ರು, ಖಾರದ ಪುಡಿ ಥರ ಸೂಪರ್ ಆಗಿರ್ತಿತ್ತು. ಅದು ಸ್ಕಿಪ್ ಮಾಡಿ ಆಮೇಲೆ ಬರೀ ಚಟ್ನಿ ಕೊಡ್ತಿದ್ರಾ. ಆಮೇಲೆ ಚಟ್ನಿಗೆ ಒಗ್ಗರಣೆ ಹಾಕೋದೇ ಮರ್ತ್ಬಿಟ್ಟವ್ರೆ. ಇನ್ಮೇಲೆ ನೀರೊಟ್ಲ ಜೊತೆಗೆ ಬರೀ ನೀರು ಕೊಡ್ತಾರೆ. ನೀರಲ್ಲಿ ಹಂಚ್ಕೊಂಡು ತಿನ್ರಿ ಅಂದ್ಬಿಟ್ಟು. ಚೆನ್ನಾಯ್ತಪ್ಪ ಹೊಸ ಸಾರು. ಹೊಸ ಕಂಡಿದ್ದು ಹೀರೆಕಾಯಿ ಸಾರು. ಸೊಪ್ಪು ಸಾರು ಅದು. ವಿತೌಟ್ ಸೊಪ್ಪು ಸಾರು ಮಸೊಪ್ಪು. ಟಾಮ್ ಊಟ ತಿಂದ ಮಲ್ಗವನೆ ಫ್ರೆಂಡ್ಸ್. ಅಷ್ಟೇ ಒಂದು ಬೆಳಗ್ಗೆ ತನಕ ಆ ಕಡೆ ಈ ಕಡೆ ಮಾಡಲ್ಲ. ನಾನು ಅಡುಗೆ ಮಾಡೋಕೆ ಮುಂಚೆನೇ ಮುದ್ದೆಗೆ ಅನ್ನ ಸ್ವಲ್ಪ ಎತ್ತಿಕೊಂಡು ಮಿಕ್ಕಿರೋ ಅನ್ನ ಕಿಲ್ಸಾಕ್ಬಿಟ್ಟೆ. ಹಿಂದಿಂದೇನೆ ಓಡಾಡ್ತಾ ಇದ್ನಲ್ಲ, ನನ್ಗೆ ಗೊತ್ತಾಯ್ತು ಹೊಟ್ಟೆ ಜಾಸ್ತಿ ಹಸ್ಕೊಂಡೈತೆ ಅವ್ನಿಗೆ ಅಂದ್ಬಿಟ್ಟು. ಎಲ್ಲಿ ಸಂಜೆ ಅವನಿಗೆ ಸ್ನ್ಯಾಕ್ಸ್ ಅಂತ ಏನು ಕೊಟ್ಟಿಲ್ಲ, ಬ್ರೆಡ್ ಬಿಸ್ಕೆಟು. ಅದಕ್ಕೆ ಓಹೋ ನಿದ್ದೆ ಮಾಡ್ತಾರ ನಾಟಕ ಮಾಡ್ಕೊಂಡು ನಾವು ಮಾತಾಡೋದು ಕೇಳಿಸ್ಕೊತಾನಪ್ಪಿ ಅವನು. ಮಾತಾ ಸೀಕ್ರೆಟ್ ಏನು ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು ನಾವು. ಮತ್ತೆ ಇವಾಗ ತಾನೇ ಒಂದು ಪ್ಲಾನ್ ಮಾಡ್ತೀವಿ ಫ್ರೆಂಡ್ಸ್. ನನ್ನ ಡ್ರಾಯಿಂಗ್ಗೆ ಅಡ್ಡ ಬಂತು. ನಾಳೆ ನಾನು ಊರಿಗೆ ಹೋಗ್ಬೇಕು ಫ್ರೆಂಡ್ಸ್, ಒಬ್ಳೆ ಎಮರ್ಜೆನ್ಸಿ ಕೆಲಸ ಮೇಲೆ. ಅದಕ್ಕೆ ಇವಾಗ ಎಡಿಟ್ ಮಾಡಿಟ್ಕೋಬೇಕು. ಈಗಲೇ 5 ದಿನ ವಿಡಿಯೋ ಹಾಕಿಲ್ಲ, ನೀವು ವೇಟ್ ಮಾಡ್ತಿರ್ತೀರಾ. ಅದಕ್ಕೆ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡಿ ಎಡಿಟ್ ಮಾಡ್ತೀನಿ ಫ್ರೆಂಡ್ಸ್. ರಾತ್ರಿ ಎಲ್ಲ ಕುತ್ಕೊಂಡು ಬೆಳಿಗ್ಗೆ ಅಪ್ಲೋಡ್ ಮಾಡ್ಬಿಟ್ಟು ಊರಿಗೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ಲೇಟ್ ವಿಶಸ್ ಆಯ್ತು, ಸಾರಿ. ತುಂಬಾ ಜನದು ವಿಶಸ್ ಯಾಕೆ ಮಿಸ್ ಆಗ್ತೈತೆ, ವಿಶ್ ಮಾಡ್ತಿಲ್ಲ ಅಂತಿದ್ದೀರಲ್ಲ ಫ್ರೆಂಡ್ಸ್. ನೀವು ಹೆಸರು ಟೈಪ್ ಮಾಡೋದು ಮರಿತಾ ಇದ್ದೀರಾ, ಬರ್ತ್ಡೇದು, ಆನಿವರ್ಸರಿದು. ಅದಕ್ಕೆ ಮಿಸ್ ಆಗ್ತೈತೆ. ಅದನ್ನು ಮಿಸ್ ಮಾಡಿದಿರಾ ಟೈಪ್ ಮಾಡ್ರಿ ಕಮೆಂಟ್ ಅಲ್ಲಿ, ಅವಾಗ ನಂಗೆ ಗೊತ್ತಾಗ್ತೈತೆ. ಓಕೆ ಫ್ರೆಂಡ್ಸ್, ವಿಶಿಂಗ್ ಟೈಮ್. ರಚಿತಾ ಸಿಸ್ಟರ್ 26ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶ್ರುತಿ ಸಿಸ್ಟರ್ 23ಕ್ಕೆ ಸಾರಿ ಫಾರ್ ಲೇಟ್ ವಿಶಸ್, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ರಾಣಿ
ರಾಣಿ ಸಿಸ್ಟರ್, ಮಂಜೇಶ್ ಅಣ್ಣ 23ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಚಿರು ಹಾಯ್. ಹಾಯ್ ಭವಿಷ್ ಹಾಯ್. ಹಾಯ್. ಸುಮಂಗಳ ಸಿಸ್ಟರ್ 23ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸೌಮ್ಯ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಮೋನಿಕಾ 25ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಶ್ವೇತಾ ಸಿಸ್ಟರ್ 28ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಮಮತಾ ಸಿಸ್ಟರ್ 26ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ರೂಪಾ ಸಿಸ್ಟರ್ 25 ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಜಯಲಕ್ಷ್ಮಿ ಸಿಸ್ಟರ್ ಹಾಯ್. ಹಾಯ್. ಸಮರ್ಥ್ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಸೆಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ನಾಳೆ ಸಿಗ್ತೀವಿ. ಬಾಯ್, ಗುಡ್ ನೈಟ್.